ಅಲ್ಲಿ ತಿರುಪತಿ ಸ್ವಲ್ಪ ನಮ್ಮ ಎಲ್ಲರ ಪರವಾಗಿ ವಿರೋಧ ಪಕ್ಷದ ನಾಯಕ ನಮ್ಮೆಲ್ಲರ ಹಿರಿಯರು ಹೋರಾಟಗಳ ಬದುಕಿನ ಜೊತೆಗೆ ಸಾಗುತ್ತಿರುವಂತಹ ಹರಿಕೃಷ್ಣ ಬಂಟ್ವಾಳ ಇದ್ದಾರೆ. ನಮ್ಮ ಲೋಕಸಭೆಯ ಅಭ್ಯರ್ಥಿಯವರು ಹಾಗೆ ಜಿಲ್ಲೆಯ ಮೊದಲನೇ ಪದಾಧಿಕಾರಿಗಳು, ಜಿಲ್ಲೆಯ ಪ್ರಧಾನಾಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಲದ ಅಧ್ಯಕ್ಷರು ಬಂದಿದ್ದಾರೆ, ಮಂಡಲದ ಅಧ್ಯಕ್ಷರು ಬಂದಿದ್ದಾರೆ, ಅಧ್ಯಕ್ಷರು ಬಂದಿದ್ದಾರೆ. ಎಲ್ಲ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಯುವಮೋರ್ಚಾದ ಅಧ್ಯಕ್ಷರು ಬಂದಿದ್ದಾರೆ. ಬಂದಿರುವಂತಹ ಎಲ್ಲ ನೇತಾರರಿಗೆ, ಉಡುಪಿ ಜಿಲ್ಲೆಯ ಯುವಮೋರ್ಚಾದ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಂಡಲದ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಈಗ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಶ್ರೀ ಜಯಂತ್ ಕೋಟೆ ಏನಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮೆಲ್ಲರ ಹಿರಿಯರಾದಂತಹ ಈಶ್ವರ ಕಟೀಲ್ ಇದ್ದಾರೆ. ಹಾಗೆ ನಮ್ಮೆಲ್ಲರ ಹೋರಾಟವನ್ನು ನಮಗೆ ಬೆಳ್ತಂಗಡಿಯಲ್ಲಿ ಹೇಳಿಕೊಟ್ಟವರು ಹಿರಿಯರು, ವಿಧಾನ ಪರಿಷತ್ತಿನ ಶಾಸಕರಾದಂತಹ ಪ್ರತಾಪ್ ಸಿಂಗ್ ನಾಯಕ್ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಉಪಾಧ್ಯಕ್ಷರಾದಂತಹ ಸುನೀಲ್ ಆಳ್ವ ಇದ್ದಾರೆ, ಅವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಜಿಲ್ಲೆಯ ಮೋರ್ಚಾಗಳ ಅಧ್ಯಕ್ಷಗಳು
ಎಲ್ಲರಿದ್ದಾರೆ, ಮಹಿಳಾ ಮೋರ್ಚಾದ ಅಧ್ಯಕ್ಷರಿದ್ದಾರೆ, ರೈತ ಮೋರ್ಚಾದವರಿದ್ದಾರೆ, ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ಹೈಲೈಟ್ 144 ಸೆಕ್ಷನ್ ಹಾಕಿದ್ದಾರೆ. ಕಾಂಗ್ರೆಸ್ಸಿನ ವಾಟ್ಸಪ್ ಅಲ್ಲಿ ಬಂದಿರುವಂತದ್ದು. ಬಿಜೆಪಿಯ ಕಾರ್ಯಕರ್ತರು ಬೆನ್ನಿಗೆ ಎಣ್ಣೆಯನ್ನು ಹಚ್ಚಿ ರೆಡಿಯಾಗಿ ನಮಗೆ ಯಾವುದೇ ನಂದಿ ಬೇಡ, ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ತಹಶೀಲ್ದಾರರಿಗೆ, ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ತಹಶೀಲ್ದಾರರಿಗೆ. ಮೊದಲನೇದಾಗಿ ಈ ತಾಲೂಕು ಆಫೀಸ್ ಇದು ಕಂದಾಯ ಇಲಾಖೆ ಆಫೀಸ್ ಅಲ್ಲ ಶಾಮಣ್ಣ, ಇದು ಕಾಂಗ್ರೆಸ್ ಆಫೀಸು. ಆ ಕಾರಣಕ್ಕೋಸ್ಕರ ಇವತ್ತಿನಿಂದ ಈ ತಾಲೂಕು ಕಚೇರಿಗೆ ಕಾಂಗ್ರೆಸ್ ಆಫೀಸಿನ ನಾಮಫಲಕವನ್ನು ಅಳವಡಿಸಿದಾಗ ಮೂಲಕ ಈ ಹೋರಾಟವನ್ನು ನಾವು ಪ್ರಾರಂಭಗೊಳಿಸಲಿದ್ದೇವೆ. ವಿಧಾನ ಪರಿಷತ್ನ ವಿಪಕ್ಷದ ನಾಯಕರು, ನಮ್ಮ ಮುಂದಿನ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರು, ಮುಂದಿನ ಬಾರಿ ನಮ್ಮ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀನಿವಾಸ ಪೂಜಾರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷದ ನಮ್ಮ ಪ್ರೀತಿಯ ಶಾಸಕರಾದಂಥ ಹರೀಶ್ ಬಿಗರ್ ಅವರೇ, ಬ್ರಜೇಶ್ ಪಟೇಲ್ ರೇ, ಬ್ರಜೇಶ್ ಚೌಟರೇ, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಸತೀಶ್ ಗುಂಪಾಲ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳ ಸ್ನೇಹಿತರು, ಇವತ್ತು ಬಹಳ ಅತ್ಯಂತ ನೋವಿನ ದಿವಸ ಅಂತೇಳಿ ನಾವು ಹೇಳಬೇಕು. ಇದು ಬರೀ ನಮಗೆ ಮಾತ್ರ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿಯಲ್ಲಿ ಆತಂಕ ತಂದಿರುವಂತಹ ಒಂದು ವಾತಾವರಣ ಬೆಳ್ತಂಗಡಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿ ನಾವೆಲ್ಲ ಆರೋಪಿಸಲಿಕ್ಕೆ ಕಾರಣ ಏನು ಅಂದ್ರೆ, ಯಾವುದಾದ್ರೂ ಒಂದು ವ್ಯವಸ್ಥೆ, ಯಾವುದೇ ವ್ಯವಹಾರದಲ್ಲಿ ಅದು ಕಾಂಗ್ರೆಸ್ ವ್ಯವಹಾರ, ಬಿಜೆಪಿ ವ್ಯವಹಾರ ಅಂತ ಹೇಳಿಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಆಕ್ರಮ ಮಾಡಿದವರು ಯಾರೇ ಇದ್ರು ಅವ್ರ ಮೇಲೆ ಕಾನೂನು ಕ್ರಮವನ್ನು ಪೊಲೀಸರು, ದಂಡನಾಧಿಕಾರಿಗಳ ಪ್ರಾರಂಭವಾಗಿ ತಹಶೀಲ್ದಾರರಾಗಲಿ ಗಡಿ ಅಧಿಕಾರಿಗಳಿಗೆ ತಗೊಳ್ಳಿಕ್ಕೆ ಅಧಿಕಾರ ಇದೆ. ಆದರೆ ರಾಜಕೀಯ ದ್ವೇಷಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡುವುದು ಶಿಕ್ಷಾರ್ಹವಾದಂತಹ ಅಪರಾಧ ಅನ್ನೋದನ್ನು ಪರಿಗಣಿಸಬೇಕು ಅನ್ನೋದನ್ನು ನಾನು ಆಗ್ರಹ ಮಾಡ್ತೇನೆ. ನಾನು ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಜಾರಿ ಅವರು ಪೊಲೀಸ್ ಠಾಣೆಗೆ ಹೋಗಿ ನಮ್ಮ ಕಾರ್ಯಕರ್ತ ನಿರಪರಾಧಿ ಇದ್ದಾನೆ, ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಆಗ್ರಹ ಮಾಡಿದಾಗ ಪೊಲೀಸರು ಕರ್ನಾಟಕ ರಾಜ್ಯದ 224 ಜನ ಶಾಸಕರನ್ನು ಒಂದೇ ರೀತಿಯಲ್ಲಿ ನೋಡುತ್ತಾರೆ, ಹರೀಶ್ ಪೂಜಾರಿ ಕೂಡ ಗೌರವ ಕೊಟ್ಟು ಏನಾಗಿದೆ ಅಂತ ಹೇಳ್ತಾರೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಕರ್ನಾಟಕ ರಾಜ್ಯದ ರಾಜಕಾರಣದ ದಬ್ಬಾಳಿಕೆ ಎಲ್ಲಿವರೆಗಿದೆ ಅಂತ ಹೇಳಿದ್ರೆ, ಜನಪ್ರತಿನಿಧಿ ಆಯ್ಕೆಯಾದಂತಹ ಒಂದು ಜನಪ್ರಿಯ ಶಾಸಕರ ಮೇಲೆ ಕೇಸ್ ಹಾಕುವುದರ ಮೂಲಕ ಅವರನ್ನು ಬಂಧನ ಮಾಡಲಿಕ್ಕೆ ಪ್ರಯತ್ನ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಗುಂಡೂರಾಯರ ಸಹಿತ ಎಲ್ಲರೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ಕೆಟ್ಟ ಪರಂಪರೆಯನ್ನು ಹಾಕಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡಬೇಕಾದ
ತಿಳ್ಕೊಂಡೆ. ಆದರೆ ನೇಳ ಪರವಾಗಿ ಸರ್ಕಾರ ನಿಲ್ಲಿಗೆ ಹೋಗಲಿಲ್ಲ. ಭಾರತೀಯ ಜನತಾ ಪಕ್ಷ ಹೋರಾಟ ಕೈಗೆತ್ತಿಕೊಂಡ ಮೇಲೆ ಆರೋಪಿಗಳನ್ನು ಬಂಧನ ಮಾಡುವಂತಹ ಕೆಲಸಗಳನ್ನು ಮಾಡಿತು. ಅಂಜಲಿಯ ಪರವಾಗಿ ಸರ್ಕಾರ ನಿಲ್ಲುತ್ತೆ ಅಂತ ನಾನು ತಿಳ್ಕೊಂಡೆ. ಆದರೆ ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡುವ ಸಂದರ್ಭದಲ್ಲಿ ಸರ್ಕಾರ ಅಂಜಲಿ ಎಂತವರ ಜೊತೆಯಲ್ಲಿ ಮಾತನಾಡುವಂತಹ ಒಂದು ಪರಂಪರೆ ಇಳಿಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸ್ ಠಾಣೆಗೆ ಬಂದು ನ್ಯಾಯ ಕೇಳಿದಂತಹ ನಮ್ಮ ಹರೀಶ್ ಮಂಜನ್ ಅವರ ಮೇಲೆ ಕೇಸ್ ದಾಖಲು ಮಾಡಿದ್ದೇವೆ. ಕರ್ನಾಟಕದ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ ಈ ಸರ್ಕಾರದ ಪರಂಪರೆ ಎಲ್ಲಿದೆ? ಈ ಸರ್ಕಾರಕ್ಕೆ ಪ್ರಾಮಾಣಿಕತೆ ಎಲ್ಲಿದೆ? ನೇರ ಎಲ್ಲಿದೆ? ಗೌರವ ಎಲ್ಲಿದೆ? ಘನತೆ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಗಳನ್ನು ಉತ್ತರ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ನಾನು ಮಂಗಳೂರಿನ ಜಿಲ್ಲಾಧಿಕಾರಿಗಳು, ಮಂಗಳೂರಿನ ವರಿಷ್ಠ ಪೊಲೀಸ್ ಅಧಿಕಾರಿಯವರಿಗೆ ಆಗ್ರಹ ಪಡಿಸ್ತೇನೆ. ಯಾವತ್ತೂ ಕೂಡ ರಾಜಕಾರಣ ನಿಂತ ನೀರಲ್ಲ. ಯಾರು ಮುಖ್ಯಮಂತ್ರಿ ಆಗಬಹುದು, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರ್ಬೋದು. ಆದರೆ ಸರ್ಕಾರಿ ಅಧಿಕಾರಿಗಳಾಗಿರುವಂತಹ ನೀವು ನ್ಯಾಯಾತೀತವಾಗಿರಬೇಕು, ನ್ಯಾಯದ ಚೌಕಟ್ಟಲ್ಲಿರಬೇಕು, ಪಕ್ಷಾತೀತವಾಗಿರಬೇಕು, ಪಕ್ಷದ ಚೌಕಟ್ಟನ್ನು ಮೀರಬೇಕು. ಸಾಮಾಜಿಕ ವ್ಯವಸ್ಥೆಯಡಿ ಯಾವುದೇ ಒಬ್ಬ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸರ್ಕಾರ ಹೇಳ್ತಾ ಅನ್ನುವ ಕಾರಣಕ್ಕೆ, ಗ್ರಾಮಾಂತರ ಹೇಳ್ತಾ ಅನ್ನುವ ಕಾರಣಕ್ಕೆ, ಬೆಂಗಳೂರಲ್ಲಿದ್ದವರು ಯಾರು ರೂಲಿಂಗ್ ಪಾರ್ಟಿ ಮುಖಂಡರು ಹೇಳ್ತಾರೆ ಅನ್ನುವ ಕಾರಣಕ್ಕೆ ಶಾಸಕರ ಮೇಲೆ ಕೇಸನ್ನು ಪ್ರಕರಣವನ್ನು ದಾಖಲು ಮಾಡ್ತಾ ಹೋದ್ರೆ ಕರ್ನಾಟಕವನ್ನು ನೀವು ಜೈಲು ಮಾಡ್ತೀರಿ ಅನ್ನೋದು ನಿಮಗೆ ನೆನಪಿರಬೇಕು. ಕರ್ನಾಟಕವನ್ನು ಜೈಲಾಗಿ ಪರಿವರ್ತನೆ ಮಾಡುವಂತಹ ಅಪಾಯಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇಟ್ಟಿದ್ದಾರೆ ಎನ್ನುವಂತ ನೋವಿನ ಸಂಗತಿಯನ್ನ ಈ ಸಂದರ್ಭದಲ್ಲಿ ನಾನು ತಾಲೂಕು ಕಚೇರಿ ಎದುರು ಹಂಚಿಕೊಳ್ಬೇಕಾಗಿದೆ. ನಾನು ತಾಲೂಕು ತಹಶೀಲ್ದಾರಿಗೆ ಒಂದೇ ಮಾತು ಹೇಳೋರು, ತಾಲೂಕು ಕಚೇರಿ ಅಂತ ಹೇಳಿದ್ರೆ ದಂಡನಾಧಿಕಾರಿಯವರ ಕಚೇರಿ, ತಾಲೂಕು ಕಚೇರಿ ಅಂತ ಹೇಳಿದ್ರೆ ತಾಲೂಕು ಮ್ಯಾಜಿಸ್ಟ್ರೇಟ್ ಕಚೇರಿ, ತಹಶೀಲ್ದಾರ್ ಅಂತ ಹೇಳಿದ್ರೆ ತಾಲೂಕಿನ ನ್ಯಾಯಾಧೀಶ ಇದ್ದಂತೆ. ಇಲ್ಲಿ ಬಿಜೆಪಿ ನ್ಯಾಯ, ಕಾಂಗ್ರೆಸ್ ನ್ಯಾಯ ಅಂತ ಎರಡು ನ್ಯಾಯ ಇಲ್ಲ. ಎಲ್ಲರಿಗೂ ಒಂದೇ ನ್ಯಾಯ. ಒಂದೇ ನ್ಯಾಯ ಆದ್ರೆ ಇಲ್ಲಿರುವಂತ ಎಲ್ಲ ಯಾರ್ಯಾರು ಅಕ್ರಮವಾಗಿದ್ದಾರೆ, ಯಾರ್ಯಾರು ಅಕ್ರಮವಾದಂತ ಗಣಿಗಾರಿಕೆ ಮಾಡ್ತಾರೆ ಅವ್ರ ಮೇಲೆ ಒಂದೇ ಕೇಸ್ ಹಾಕಬೇಕಾಗಿತ್ತಲ್ಲ. ಅದನ್ನು ಬಿಟ್ಟು ಅರ್ಧ ರಾತ್ರಿಯಲ್ಲಿ ಮನೆಯಲ್ಲಿ ಮಲಗಿರುವಂತ ಯಾವುದೋ ಒಬ್ಬ ವ್ಯಕ್ತಿಯನ್ನು, ಯುವಮೋರ್ಚಾ ಕಾರ್ಯಕರ್ತನ ಹಿಡಿದು ಜಾಮೀನಿಲ್ಲದಿರುವಂತ ಕೇಸನ್ನು ಅವನ ಮೇಲೆ ಹಾಕುವುದರ ಮೂಲಕ ಈ ಪಕ್ಷಪಾತತನಕ್ಕೆ, ಈ ರಾಜಕೀಯ ದ್ವೇಷಕ್ಕೆ, ಈ ರಾಜಕಾರಣದ ಕಿಚ್ಚಿಗೆ ನೀವು ಕಾರಣರಾಗ್ತೀರಿ ಅನ್ನುವುದನ್ನು ಯಾಕೆ ಮರೀಲಿಕ್ಕೆ ಸಾಧ್ಯವಿಲ್ಲ. ಗಣಿ ಇಲಾಖೆ ಏನ್ ಮಾಡ್ತಾ ಇದೆ? ಗಣಿ ಇಲಾಖೆ ಇಲ್ಲಿವರೆಗೆ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ? ಎಲ್ಲಿಯಾದ್ರೂ ಅಪರಾಧ ಆಗಿದ್ರೆ ಇಷ್ಟರೊಳಗೆ ಗಣಿಯವರು ಸೀಜ್ ಮಾಡಬೇಕಿತ್ತು, ಪೊಲೀಸರು ನೆರವು ತಗೊಂಡೋಗ್ಬೇಕಾಗಿತ್ತು, ತಾಲೂಕು ಮ್ಯಾಜಿಸ್ಟ್ರೇಟ್ ಸೀಜ್ ಮಾಡಬೇಕಿತ್ತು, ಪೊಲೀಸರಿಗೆ ವರದಿ ಕೊಡಬೇಕಾಗಿತ್ತು. ಅದನ್ನ ಬಿಟ್ಟು ಬಿಜೆಪಿಯ ಕಾರ್ಯಕರ್ತರ ಮನೆಯಲ್ಲಿದ್ದಾಗ ಬಂದು ಎದ್ದು ಒದ್ದು ಒಳಗಾಗಿ ಠಾಣೆಗೆ ಹಾಕುವಂತ ಅಧಿಕಾರ ನಿಮಗೆ ಕೊಟ್ಟವರು ಯಾರು? ನಾನು ಪೊಲೀಸ್ ಠಾಣೆ ಕೇಳೋನು. ಪೊಲೀಸರ ವರಿಷ್ಠ ಅಧಿಕಾರಿಗಳಿಗೆ, ಎಸ್ಪಿ ಅವರಿಗೆ ನಾನು ಕೇಳ್ತೇನೆ, ಗಣಿ ಇಲಾಖೆ ದೂರಿಲ್ಲದೆ, ತಹಶೀಲ್ದಾರರ ದೂರಿಲ್ಲದೆ ಇದ್ರೂ ಕೂಡ ಅಧಿಕೃತ ಅಲ್ಲದೆ ಇದ್ರೆ ನಿಮಗೆ ಯಾರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಿಮಗಿರುವಂತಹ ಅಧಿಕಾರ ಏನು? ನಾನು ಜಿಲ್ಲಾಧಿಕಾರಿ ಅವರಿಗೆ ಕೇಳ್ತೇನೆ, ನೀವು ಜಿಲ್ಲಾ ದಂಡಾಧಿಕಾರಿಯವರು ಕಾನೂನು, ಕಾಯ್ದೆ, ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಶಾಸಕರನ್ನ ಕರೆದು ಮಾತಾಡಿ ಇಂತಹ ಪ್ರಕರಣ ಆಗಲಿದೆ, ಇಂಥ ಎಲ್ಲ ಪ್ರಕರಣಗಳಿಗೆ ಒಂದೇ ನ್ಯಾಯ. ಅದು ಕಾಂಗ್ರೆಸ್ ತಪ್ಪಾಗ್ಲಿ, ಬಿಜೆಪಿ ತಪ್ಪಾಗ್ಲಿ, ಜೆಡಿಎಸ್ ತಪ್ಪಾಗ್ಲಿ, ಪ್ರಜಾಪ್ರಭುತ್ವದಲ್ಲಿ ಜಿಲ್ಲಾಧಿಕಾರಿ ಒಬ್ಬರು ಎಲ್ಲರಿಗೆ ನ್ಯಾಯ ಕೊಡಬೇಕಾದ ವ್ಯವಸ್ಥೆಯನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷದ ಶಾಸಕರ ಮೇಲೆ ನೀವು ಠಾಣೆಯಲ್ಲಿ ಕೇಸ್ ದಾಖಲು ಮಾಡ್ತೀರಿ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೀರುತ್ತೆ, ಇದು ಸಾಮಾಜಿಕ ನ್ಯಾಯವನ್ನು ಮೀರುತ್ತೆ, ಇದು ಸಂವಿಧಾನಕ್ಕೆ ಅಪಚಾರ ಆಗುತ್ತೆ. ಆ ಕಾರಣಕ್ಕೆ ನಾನು ಆಗ್ರಹ ಪಡಿಸ್ತೇನೆ, ದಯವಿಟ್ಟು ನೀವೇನು ತಪ್ಪು ಮಾಡಿದ್ದೀರೋ ಆ ಬೇಷರತ ತಪ್ಪನ್ನು ವಾಪಸ್ ತೆಗೆದುಕೊಳ್ಳಿ. ಯಾರು ಅನಧಿಕೃತವಾಗಿ ಯಾರನ್ನ ಗೂಂಡಾ ಕಾಯ್ದೆಯಲ್ಲಿ ಬಂಧಿಸುವಂತ ಹುನ್ನಾರ ಮಾಡ್ತಾ ಇದ್ದೀರೋ ತಕ್ಷಣ ಅವರನ್ನು ಬಿಡುಗಡೆಗೊಳಿಸಿ. ಶಾಸಕರಾದ ಹರೀಶ್ ಮಂಜನ್ ಅವರಂತ ಕೇಸನ್ನ 24 ಗಂಟೆಯಲ್ಲಿ ವಾಪಸ್ ತಗೊಳ್ಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತೇನೆ. ಹಾಗೊಂದು ವೇಳೆ ನೀವು ಮಾಡದೇ ಇದ್ರೆ, ರಾಜಕೀಯ ದ್ವೇಷವನ್ನು ಮುಂದುವರಿತಾ ಇದ್ರೆ, ಠಾಣೆಗೆ ಬರುವವನು, ತಹಶೀಲ್ದಾರ್ ಕಚೇರಿ ಬರುವವನು, ವ್ಯಾಪಾರ ವ್ಯವಹಾರ ಮಾಡುವವನು, ಕಾಂಗ್ರೆಸ್ ಆಗಿದ್ರೆ ಅವರಿಗೆ ಕೇಸ್ ಇಲ್ಲ, ಪರ್ಮಿಷನ್, ಬಿಜೆಪಿ ಆಗಿದ್ರೆ ಅವರ ಮೇಲೆ ಕೇಸು ಅನ್ನುವಂತ ಪರಂಪರೆ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಹೇಳ್ತಾ ಇದ್ದೇನೆ. 65 ಜನ ಶಾಸಕರಿದ್ದೇವೆ, 66 ಜನ ಶಾಸಕರು ಕೆಳಮನೆಯಲ್ಲಿದ್ದೇವೆ, 34 ಜನ ಶಾಸಕರು ಮೇಲ್ಮನೆಯಲ್ಲಿದ್ದೇವೆ, 25 ಜನ ಎಂಪಿಗಳು ಆಯ್ಕೆಯಾಗಿ ಮೇಲ್ಗಡೆ ಇದ್ದಾರೆ, ಇನ್ನೂ ಕೂಡ ಅವಧಿ ಮುಗಿ ಇದೆ ನಮಗೆ. ಆ ಹಿನ್ನೆಲೆಯಲ್ಲಿ ನೀವು 24 ಗಂಟೆಯಲ್ಲಿ ಈ ಕೇಸನ್ನು ವಾಪಸ್ ಪಡೆದಿದ್ರೆ ಕರ್ನಾಟಕ ರಾಜ್ಯದ ವಿಧಾನಸೌಧದ ಗಾಂಧೀಜಿ ಪ್ರತಿಮೆ ಎದುರು ನಮ್ಮ ಪ್ರತಿಭಟನೆ ಶಿಫ್ಟ್ ಆಗುತ್ತೆ. ಗೂಂಡಾಗಿರಿಗೆ ಎದುರು ರಾಜಕಾರಣ ಮಾಡುವಂತ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೆ ಹೇಳ್ತೇನೆ, ವರಿಷ್ಠ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ತಕ್ಷಣ ತನಿಖೆ ಮಾಡಿ ಆಗಿರುವಂತಹ ತಪ್ಪುಗಳನ್ನು ಸರಿಪಡಿಸಿ ಶಾಸಕರ ಮೇಲೆ ಆಗಿರುವಂತಹ ಕೇಸನ್ನು ವಾಪಸ್ ಪಡೆಯಿರಿ, ಎಲ್ಲರಿಗೂ ಒಂದೇ ನ್ಯಾಯ ಅಂತ ಘೋಷಣೆ ಮಾಡಿ. ಅದಲ್ಲದೆ ಇದ್ರೆ ಭಾರತೀಯ ಜನತಾ ಪಕ್ಷ ಈ ಹೋರಾಟವನ್ನು ಮುಂದುವರಿಯುತ್ತೆ.
ಇಡೀ ರಾಜ್ಯದಲ್ಲಿ ಪ್ರಾರಂಭ ಮಾಡ್ತೇವೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವವರೆಗೂ ನಾವು ಹರೀಶ್ ಪೂಜಾರಿಗೆ ಬೆಂಬಲಕ್ಕೆ ನಿಲ್ತೇವೆ ಎನ್ನುವಂತ ಮಾತು ಹೇಳಿ ಯಾವ ಕಾರ್ಯಕರ್ತರು ಕೂಡ ನಾನು ನಿಮ್ಮಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇನೆ, ಯಾವ ಕಾರ್ಯಕರ್ತರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು. ಶಾಂತಿಯುತ ಹೋರಾಟದಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯುತ್ತೆ. ಎಲ್ಲಿಯವರೆಗೆ ಬೆಳ್ತಂಗಡಿಯ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆಯೋ, ಎಲ್ಲಿಯವರೆಗೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಜಾರಿ ಅವರಿಗೆ ಅನ್ಯಾಯ ಆಗಿದೆಯೋ ಆ ನ್ಯಾಯ ಸಿಗುವವರೆಗೆ ಇಡೀ ಭಾರತೀಯ ಜನತಾ ಪಕ್ಷ ಎರಡು ಶಾಸಕಾಂಗಗಳು ನಮ್ಮ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹೋರಾಟವನ್ನು ಮುನ್ನಡೆಸುತ್ತೇವೆ ಅನ್ನುವಂತ ಮಾತು ಹೇಳ್ತಾ ನಾನು ಸರ್ಕಾರಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಶಾಶ್ವತ ಅಲ್ಲ. ಒಂದು ವರ್ಷ ಒಂದು ಸರ್ಕಾರ ಇರುತ್ತೆ, 5 ವರ್ಷ ಮತ್ತೊಂದು ಸರ್ಕಾರ ಬರುತ್ತೆ, ಇನ್ಯಾವುದೋ ಸರ್ಕಾರ ಬರುತ್ತೆ. ಆದ್ರೆ ಸರ್ಕಾರಿ ಸಂಬಳ ಪಡೆಯುವಂತ ನೀವು ಪಕ್ಷಾತೀತವಾಗಿ ಕೆಲಸಗಳನ್ನು ಮಾಡಬೇಕು, ತಪ್ಪುಗಳನ್ನು ಸರಿಪಡಿಸಿಕೊಳ್ಬೇಕು ಅನ್ನುವಂತ ಆಗ್ರಹ ಮಾಡಿ ಬೋಲೋ ಭಾರತ್ ಮಾತಾ ಕಿ ನಮ್ಮನ್ನು ಉದ್ದೇಶಿಸಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಾತಾಡಬೇಕು. ಭಾರತ್ ಮಾತಾ ಕಿ ಸೇದಿನ ಮಾತ ಬಂದುಲೆ ಕೋಲ್ ಕೊರತು ಪೆಟ್ಟು ತಿನ್ಪುನಿಂದ ಪನ್ಪನೇಕ್ ನೇನ್ ತೂದು ಕಲ್ಪೋಡು ಯಾನ್ ಅತ್ಯಂತ ವಿಶ್ವಾಸ ನಿಕ್ಲೆಗೆ ಪನದಲ್ಲೇ ಬಂದಿಲ್ಲ. ಕೋಟ ಶ್ರೀನಿವಾಸ್ ಪೂಜಾರ್ಲು ಆ ರೀತಿ ನಮ್ಮ ಬೆಳ್ತಂಗಡಿದ ಕಾರ್ಯಕರ್ತರ ಬೊಕ್ಕ ಬೆಳ್ತಂಗಡಿದ ಶಾಸಕರನೊಟ್ಟಿಗೆ ಇಡೀ ಪಾರ್ಟಿ ಉಂಡೋದು ಬಂತೆರ ಈ ವಿಷಯಕ್ಕೆ ತಾರ್ಕಿಕ ಅಂತ್ಯ ತಿಕ್ಕುನೇಟ ಭಾರತೀಯ ಜನತಾ ಪಾರ್ಟಿ ಬೇಷರತ್ತಾದ ನಮ್ಮ ಶಾಸಕರ ಮಿತ್ತು ಪಾಡ್ದಿನ ಮೊಕದ್ದಮೆ ಬೊಕ್ಕ ನಮ್ಮ ಯುವಮೋರ್ಚಾದ ಕಾರ್ಯಕರ್ತನ ಉಳೈದಿದ್ದಾರ ఆయన ಬಿಡುಗಡೆ ಮನ್ಪುನೇಟ ನಮ್ಮ ಪಾರ್ಟಿ ಈ ಜಿಲ್ಲೆಡು ಮಾತ್ರ ಇಡೀ ರಾಜ್ಯದ ಈ ಹೋರಾಟನ ತೆಗೆದುಕೊಂಡು నేను ಎಚ್ಚರಿಕೆಯಾದ ಈ ತಾಲೂಕದ ದಂಡಾಧಿಕಾರಿ ಕಾಂಗ್ರೆಸ್ ಕಚೇರಿ ಕೊಂದಿನಂತಿನ ಕಾಂಗ್ರೆಸ್ ತಾಲೂಕದ ದಂಡಾಧಿಕಾರಿ నేను ಎಚ್ಚರಿಕೆಯಾದ ತೆಗೆದುಕೊಂಡು ಖಾಲಿ ಒಂಜಿ ఇది సాంకేతికమైన ಹೋರಾಟ. ఈ ಹೋರಾಟ కోట శ్రీనివాస్ పూజారి నుంచి పండర ವಿಧಾನಸೌಧದ ಎದುರ್ಲ ಈ ಹೋರಾಟ ಮುಂದುವರಿಯುಂಡು నేను ಎಚ್ಚರಿಕಾದ నేను ತೆಗೆದುಕೊಂಡು ಈ ಸಂದರ್ಭದ ಪನೊಂದು ಹೆಚ್ಚಿಗೆ ದಾಳ ಪಾತ್ರಂದ ನಮ್ಮ ಹೋರಾಟದ ಮುಖಾಂತರನೇ ಕಟ್ಟಿದ ಪಾರ್ಟಿ ನಮ್ಮ ಕಾರ್ಯಕರ್ತರ ಹೋರಾಟಕ್ಕೆ ಸದಾ ಸಿದ್ಧ. ವಾ ಫೇಕ್ ಅಕೌಂಟ್ ಮುಖಾಂತರ ಕಾಂಗ್ರೆಸ್ ಈ ಜಿಲ್ಲೆ ರಾಜಕಾರಣ ಮನ್ಪೊಲಿ ಬೆಳ್ತಂಗಡಿ ರಾಜಕಾರಣ ಮನ್ಪೊಲಿ ಎಂದು ಎನ್ನಿದಿತ್ತಂಡ ಐಕೆ ಇನಿಕೆ ಅಂತ್ಯಪಾರದ ಜನಕಲ್ಲ ಮಧ್ಯೆ ಇರ್ತದ ನ್ಯಾಯ ಧರ್ಮದ ಆಧಾರ ರಾಜಕಾರಣ ಮನ್ಪೊಡೋದು ಎಚ್ಚರಿಕೆದ ಮಾತಿನ ಬರೋದನ್ನ ಪಾತ್ರ ಮುಗಿಸುವ ಮಾತ ಕಾರ್ಯಕರ್ತನೊಟ್ಟಿಗೆ ನಿರಂತರವಾದ ನಿಗಳೊಟ್ಟಿಗೆ ಉಪ್ಪೊಂದು ಬಂದ ಪಾತ್ರ ಬನ್ನೊಂದು ನಿಗಳಿಗೆ ಮಾತುಗಳ ಒಂದು ಸಾವಿರ ಪಾತ್ರ ಹೋಗಿತ್ತು. ನಮ್ಮನ್ನು ಉದ್ದೇಶಿಸಿ ಹರಿಕೃಷ್ಣ ಬಂಡವಾಳರು ಮಾತಾಡುವುದು. ಓ ಭಾರತ್ ಮಾತಾ ಕಿ, ಓ ಭಾರತ್ ಮಾತಾ ಕಿ, ಓ ಭಾರತ್ ಮಾತಾ ಕಿ. ಬಂದಲೆ ಬಹುಶಃ ಕರ್ನಾಟಕಡಿ ಒಂಜಿ ಹೋರಾಟಗೆ ಮೂಲ ಕ್ಷೇತ್ರವಾದ ಬೆಳ್ತಂಗಡಿ ಲಕ್ಕದುಂತು ಹೊಂದಲಿಕ್ಕೆ ಇಡಿತ್ತೊಂದು ಕಾರ್ಯಕ್ರಮ ಉದಾಹರಣೆ. ಅಸಲಿ ರಾಜಕಾರಣ ಪಕ್ಕ ನಕಲಿ ರಾಜಕಾರಣದ ಒಂದು ಕಿಚ್ಚಿಗೆ ಶುರುತ ಒಲ್ಪು ಕೊರ್ಪಣ ಚಿತ್ರ ಕ್ಷೇತ್ರ ಅವು ಬೆಳ್ತಂಗಡಿ ಹಾಕೋದು. ಹರೀಶ್ ಪೂಜಾರ ಮಿತ್ತು FIR ಮಾಡ್ತೀನಿ ಅಪ್ಪ ಅರೆ ಇಲ್ಲಿ ಗೆಲ್ಪಾಯಿನ ಚಿತ್ರ ಮುಂದೆ ಮತದಾರರ ಮಿತ್ತು FIR ಮಾಡ್ತಿರೋದು ನೆನಪುದಿಲ್ಲ. ಅರೆಗೆ ಮಾತ್ರ ಚಿತ್ರ ಅನ್ಯಾಯ ಅರನ್ನ ಮಾನಹಾನಿ ಮಾಡ್ಕೊಡು ಕಾರ್ಯಕ್ರಮ ಒಂದು ಕಾಂಗ್ರೆಸ್ ತಗಲು ಹರೀಶ್ ಪೂಜಾರಿನ ಅರೆಸ್ಟ್ ಮಾಡ್ಕೊಡು ಉಲಾಯಿದಿಯೋಡು ಅದನ್ನ ಜೈಲಿಗೆ ಹಾಡ್ಬಿಟ್ಟು ಮಾಡ್ಬಿಟ್ಟಿದ್ರ ಷಡ್ಯಂತ್ರ ಈ FIR దగ్గర ಉಂಡು. ಆಣ ಕಾಂಗ್ರೆಸ್ ತಗಲೆ ನಿಕ್ಕೆಲ್ಲ ಜಲ್ಮಡು ಅರ್ನ ರೋಮ ಪಂದಾಯ ಹರೀಶ್ ಪೂಜಾರಿ ಒಡಿಯತ್ತು ಈ ಜನ ಇಲ್ಲ ಇನ್ನು ನನ್ನ ಬರ್ರೆ ಗೊತ್ತಿದ್ದಾಗಲೇಕು ನನ್ನ ಕೇಳಿದ್ರಿ ನನ್ನ ಎಲ್ಲ ಬರ್ಕೊಂಡ ನೆತ್ತ 10 ಪಾಲು ಜನ ಇಡೆ ಬರ್ಕೊಡು. ಇಡೀ ಕರ್ನಾಟಕದ ಪೊಲೀಸ್ ಬರ್ತಿದ್ದಲ್ಲ ಎಂಕಲ್ನ ಹೋರಾಟ ನಿಕ್ಲೆ ಗುಂತಾರಾಪಜಿ ಒಂದು ಭಾರತೀಯ ಜನತಾ ಪಾರ್ಟಿದ ಹೋರಾಟ, ಅಸಲಿ ರಾಷ್ಟ್ರೀಯವಾದ ಹೋರಾಟ, ಭಾರತದ ಮಾತಿನ ಜೋಗುಲ ಹೋರಾಟ, ಒಂದು ನಕಲಿ ಕಾಂಗ್ರೆಸ್ ಹೋರಾಟ, ಅಸಲಿ ಭಾರತದ ಹೋರಾಟ. ಒಂದಲೇ ಏಕಲು ಹೆಚ್ಚ ಭಾರತದ ಬೋಬಿಯ ಪೊಲೀಸ್ ಸ್ಟೇಷನ್ ಫಸ್ಟ್ ಟೈಮ್ ತಾಲೂಕು ಆಫೀಸ್ ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಆಯ್ನ ಚರಿತ್ರೆನೇ ಒಂದು ಫಸ್ಟ್ ಅಂಡ್ ಲಾಸ್ಟ್ ನನಗೊಲ್ಲಾಪಜಿಂಚ ನಾಚಿಗೆ ಅವಳು ತಹಸೀಲ್ದಾರ್ಗಳ ನಾಚಿಗೆ ಅವಳು ಮಾತಾಡಲ್ಲ ಅವಳು ಯಾರು ಪೊಲೀಸಗಳ ಕೆಣದಿಲ್ಲ ನಿಕ್ಕಲು ಪಾಡ್ನ ಕಾಕಿ ಅಂಗಿಗೆ ನಿಕ್ಕಲು ರಿಟೈರ್ಮೆಂಟ್ ಉಂಡು ಅಂಡ ಪೊಲೀಸ್ ಈಗಲ್ಲ ರಾಜಕಾರಣಗಳಿಗೆ ಪರ್ಮನೆಂಟ್ ಅಂದಿಜ್ಜಿ ನೆನಪುದಿಲ್ಲ ನಿಕ್ಕಲು ಕರ್ನಾಟಕದ ಪೊಲೀಸ್ ಆವಡತ್ತಂದ ಕಾಂಗ್ರೆಸ್ ಪೊಲೀಸ್ ತಗಲ ಇರಬಲ್ಲಿ
ನಿಕ್ಕಲು ಕರ್ನಾಟಕದ ತಹಶೀಲ್ದಾರ್ ಆವಡತ್ತಂದೆ ಕಾಂಗ್ರೆಸ್ ತಹಶೀಲ್ದಾರ್ ಅವಲ್ಲಿ ಆಂಡ ನಿಕ್ಕಲು ಕಾಂಗ್ರೆಸ್ ಪೊಲೀಸ್ ಆಂಡ ನಿಕ್ಕಲು ಕಾಂಗ್ರೆಸ್ ತಹಶೀಲ್ದಾರ್ ಆಂಡ ಖಂಡಿತವಾದಲ್ಲ ನಿಕ್ಕಲ ಮಾನ ಮರ್ಯಾದೆ ಈ ಕಾಂಗ್ರೆಸ್ ತಕ್ಕಲು ಹರಾಜು ಪಾಡು ಪಡೆದು ಈ ಸಂದರ್ಭ ಪಡೆದು ಇಂಚಿನ ಅವಕಾಶ ಮಲ್ಪಟ್ಟಿ ಇತ್ತ ಎಂಗಲ್ಲ ಅಭ್ಯರ್ಥಿನ ಬ್ರಿಜೇಶ್ ಅಂಡರು ಅಂಜನೆ ಎಂಗಲ್ಲ ವಿರೋಧ ಪಕ್ಷದ ನಾಯಕರ ಕೋಟಾ ಶ್ರೀನಿವಾಸ್ ಪೂಜಾರ್ ಬಂದು ದಯಮಲ್ತದ್ದು ನಿಕ್ಕಳ ವಿನಂತಿ ಮಲ್ತೊಂದಿಲ್ಲ ನಿಕ್ಕಳ ಎಡ್ಡಡು ಮನದಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಗೂ ಗೌರವ ಕೊರತು ಪಾತಿರೊಂದಿಲ್ಲ ಕಾನೂನಿಗೂ ಗೌರವ ಕೊರತು ಪಾತಿರೊಂದಿಲ್ಲ ನಿಕ್ಕಲು ಅಕಲ ಮೆತ್ತಿನ ಕೇಸ್ ಜಪ್ಪಲೆ ಮ್ಯಾನ್ ಈಸ್ ಎ ಬಂಡಲ್ ಆಫ್ ಮಿಸ್ಟೇಕ್ಸ್ ಮನುಷ್ಯ ತಪ್ಪದ ಸಂತೆಗೆ ನಿಕ್ಕಲ್ನ ತೋಲ ತಪ್ಪಾದಿಪ್ಪರೆ ಯಾರು ಆಂಡ ಇನಿ ಹರೀಶ್ ಪುಂಜರು ಕೊಲೆಗಾರರತ್ತು ದೊರಡೆಗಾರರತ್ತು ಲೂಟಿಗಾರರತ್ತು ಆರೊಂಜಿ ಭಾರತದ ಒಂಜಿ ಅಪ್ರತಿಮ ಒಂಜಿ ಹೋರಾಟಗಾರಿ ನೆನಪಿಪಟ್ಟಿಲ್ಲ ಆರು ಭಾರತೀಯ ಜನತಾ ಪಾರ್ಟಿದ ಒಂದು ಗೆಂಜಿನ ಚಿತ್ರ ಅಭ್ಯರ್ಥಿ ಆರು ಬೋತಿನಿ ಬಿಜೆಪಿದ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ ತಪ್ಪಂತಂದಲರು ಯುವ ಮೋರ್ಚಾದ ಅಧ್ಯಕ್ಷರಾರು ನಿಕ್ಕಳು ತಾಯಿ ರಾತ್ರಿ ಆರು ಕಂಡದಿರಾ ಶಶಿರಾಜ್ ಶೆಟ್ಟಿ ಕಂಡದಿನಾರ ರಾತ್ರಿ ದಾಯಿ ನಿಕ್ಕಳು ಪೋಯಾರು ನಿಕ್ಲೆಗೆ ಪಕೇಟ್ ಕಂಡದೊಜ್ಜ ರಾತ್ರಿ ಮಾತ್ರ ಕಂಡದೊಜ್ಜು ನಿಕ್ಲೆಗೆ ಇಂದು ಎನ್ನ ಪ್ರಶ್ನೆ ನಿಕ್ಕಲು ಪೊಲೀಸ್ಗಳ ಕೆಲಸ ಮಲ್ಪಲೆ ನಿಕ್ಲೆಗೆ ಮಾತ ನಿಕ್ಕಲು ಕೇಸ್ ಮಾಡುವರು ಎಂಕಲ್ಲ ದೇವರಾಜೇ ಗೌಡಿ 100 ಕೋಟಿ ರೂಪಾಯಿ ಇಂಗ್ಲಿಷ್ ಕೊರಪೆ ನಿನ್ನ ದೇವೇಗೌಡರಿಗೆ ಆಪಲೆಕ್ಕಂತ ಒಂದು ಸ್ಟೇಟ್ಮೆಂಟ್ ಕೊರತು ಪಡೆದ ವಕೀಲನ ಮತ್ತು ಪನ್ನಗ ನಿಕ್ಕಳು ಡಿಕೆಶಿ ಅರೆಸ್ಟ್ ಮಾಡ್ತಿದ್ದಾರೆ ನ್ಯಾಯಮಂತ್ರಿಯರು ಮಲ್ಲೆ ಉತ್ತರ ಕರಡು ನಿಕ್ಕಲು ನಾಲ್ಕು ಪಟ್ಟ ಸ್ಟೇಟ್ಮೆಂಟ್ ಪಂಡೆ ಪಾಕಿಸ್ತಾನ ಜಿಂದಾಬಾದ್ ಚರಿತ್ರೆ ದೇಶದ ಒವ್ವೇ ವಿಧಾನಸೌಧಡು ಪಾಕಿಸ್ತಾನ ಜಿಂದಾಬಾದ್ ಚಿತ್ರ ಘೋಷಣೆ ಭಾರತದ ಇತಿಹಾಸ ಚರಿತ್ರೆ ಆಂಡ ಕರ್ನಾಟಕದ ವಿಧಾನಸೌಧಡು ಪಾಕಿಸ್ತಾನ ಜಿಂದಾಬಾದ್ ಬಂಡಲ ಅಕ್ಲನಿ ಅರೆಸ್ಟ್ ಮಲ್ಪನ ದೊಂಬು ಈ ಕಾಕಿಗೆ ದಾಯಿಜಿ ನ್ಯಾಯಮಂತ ನಿಕ್ಕಲು ಕಾಂಗ್ರೆಸ್ ಕರಣ ಆವಡ್ತಿ ಪೊಲೀಸ್ ತಗಲು ಕಾಂಗ್ರೆಸ್ ಕರಣ ಆವಡ್ತಿ ಭಾರತದ ನಾಗರಿಕರನಿಗೊಲ್ಲ ಪ್ರಜಾಪ್ರಭುತ್ವ ವಯಸ್ಸನ್ನಕಲು ಎಲ್ಲಕ್ಕೆ ಸಿದ್ದರಾಮಯ್ಯ 4 ತಾರೀಕು ಜೂನ್ 4ನೇ ತಾರೀಕಿದಲ್ಲಿ ನಿಕ್ಕಲ ಕಾಂಗ್ರೆಸ್ ಬುಲ್ಲೊಡು ಒಬ್ಬಳು ಕರ್ನಾಟಕ ದೇಶ ತಿಳಿದಿದೆ ನಿಕ್ಕಲೇನು ಧೂಳಿ ಮಠ ಮಲ್ಪಡಿ ಈ ಸರ್ತಿ ಕಾಂಗ್ರೆಸ್ ಧೂಳಿ ಮಠ ಮಲ್ಪಡ ಚಿತ್ರವಂಜಿ ಚರಿತ್ರೆ ಭಾರತ ಇತಿಹಾಸ ಬೇರೆ ಉಂಡು ಎಲ್ಲಂಜಿನ ಜೂನ್ 4ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಮಾತ್ರ ಟಿವಿ ಬಿಡ್ತಲೆ ಗಂಟೆ ನೆನಪುದಿಲ್ಲ 2 ಗಂಟೆ ಆಡೊಂದಂಡ ಎಲ್ಲಂಜಿ ರಾಹುಲ್ ಗಾಂಧಿ ಇಂಡಿಯಾ ಬಿಟ್ಟು ಇಟಲಿ ಬೋಪೆ ಸಿದ್ದರಾಮಯ್ಯ ಓಡೆ ಬೋಪೆ ಎಂದು ನಿಪ್ಪಲೆಪ್ಪ ನೋಡಿ ಯಾನ್ ಮಲ್ಪಜಿ ಅಂಚಾದಿಪ್ಪನಾಗ ತರಬೇತಿ ಮಲ್ಪಟ್ಟಿ ಇನ್ನಿಂದ ಹೋರಾಟ ಪೊಲೀಸ್ಗಳ ಪಡಂದುಲ್ಲ ಮುಂದೆಲ್ಲ ಸ್ಟಾರ್ಟ್ ಆತಿ ಒಂದು ರೀಲ್ ಮಾತ್ರ ಸ್ಯಾಂಪಲ್ ಮಾತ್ರ ಟ್ರೈಲರ್ ಏಕೆ ನಲ್ಲ ಸಿನಿಮಾ ನಲ್ಲ ಬಾಕೆಂಡು ಅದಕ್ಕೋಸ್ಕರ ಮಾತ ಜನಗಳು ಬಂದು ಇಲ್ಲಿ ಬೈದಾರೆ ಈ ದೊಂಬದ ಬರ್ತೊಟ್ಟಿಗೆ ಉಂದಿದ್ದಾರೆ ದಯಮಾತ ನಿಗಳು ಈ ಹೋರಾಟಕ್ಕೆ ನಮ್ಮ ಕಾನೂನು ಕೊಟ್ಟು ಬಡ್ಡಾರದ ಹರೀಶರು ನಾವು ಪ್ರತಿಭಟನೆ ಹೆಚ್ಚ ಶಾಂತವಾದಿಕೊಂಡು ಹೆಂಗಲ್ಲ ಗಾಂಧಿನ ಹೋರಾಟ ಮೋದಿನ ಹೋರಾಟ ಅಂದು ಗಾಂಧಿ ಇಂದು ಮೋದಿ ಅವೇಲೆಗಳು ಹೋಯಿ ಅಂತಾದಿಪ್ಪನಾಗ ನನದ ದುಂಬುಲೆಕ್ಕ ಹೆಜ್ಜೆಯ ರೆಡಿ ಮಲ್ಪಲೆ ಪೊಲೀಸ್ ತಕ್ಕಲೆ ಮುಂದುವರಿಯಾದ ಲೆಕ್ಕ ಇಂಚಿತ್ರ ಹೋರಾಟದ 1000 ಬಲ್ಲಿ ಒಂದು ಕಡೆ ಇತ್ತಿರುಂದ ಘರ್ಷಣೆ ಬರ್ತಿದ್ದಂಡ ರಾಜಕೀಯ ದ್ವೇಷ ಬರ್ತಿದ್ದಂಡ ದಯಮಂದರು ಪಾಡಿನ ತಪ್ಪು ಮಂತಂದಂಡ ಆ ತಪ್ಪು ಕ್ಷಮೆ ಕೊಡ್ಬೇರಿ ದೇವರ ನಿಖಲೆಗಳ ಸಾಯುಳ್ಳರು ನಿಖಲ ಮಕ್ಕಳ ವಿನಂತಿ ಬಂತಂದಿಲ್ಲ ಕಾಂಗ್ರೆಸ್ ಪೊಲೀಸ್ ತಕ್ಕಲ ಅವಟ್ಟಿ ಕರ್ನಾಟಕ ರಾಜ್ಯದ ಕರ್ನಾಟಕದ ಜನತೆಲ್ಲ ಪೊಲೀಸ್ ಶಾಲೆ ಪಡೆದು ವಿನಂತಿಸಲು ಪಾತ್ರ ಅಂತ ಜೈ ನಮ್ಮಲ್ಲಿ ದೇಶ ಹಿರಿಯರ ಪ್ರತಾಪ್ ಸಿಂಗ್ ನಾಯಕರು ಬರ್ತಾರೆ. बोलो भारत माता की बोलो भारत माता की बेके बेकू बेके बेकू ಎಲ್ಲಿಯವರೆಗೆ ಹೋರಾಟ ಹೋರಾಟದಿಂದಲೇ ಬೆಳೆದು ಬಂದಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಬಿಜೆಪಿಯ ಒಬ್ಬೊಬ್ಬ ಕಾರ್ಯಕರ್ತನು ಕೂಡ ತಪ್ಪಾಗಿದ್ರೆ ಖಂಡಿತವಾಗಿಯೂ ಆ ತಪ್ಪನ್ನು ಒಪ್ಪಿಕೊಂಡು ಯಾವುದೇ ರೀತಿಯ ಕಾನೂನು ಕ್ರಮಕ್ಕೆ ನಾವು ಅಡ್ಡಿಪಡಿಸೋದಿಲ್ಲ. ಹಾಗೆಂತೇಳಿ ಕಾರ್ಯಕರ್ತನನ್ನ ಬಿಟ್ಟುಕೊಡುವ ಪ್ರಶ್ನೆಯು ಯಾವ ಕಾಲಕ್ಕೂ ಭಾರತೀಯ ಜನತಾ ಪಾರ್ಟಿ ಮಾಡುವುದಿಲ್ಲ. ನಾನು ಆಡಳಿತದ ಅಧಿಕಾರಿಗಳಿಗೆ ಕೇಳ್ತೇನೆ, ನಾನು
ನಿಮ್ಮಲ್ಲಿ ಮಧ್ಯಾಹ್ನದ ಹೊತ್ತು ಕೂಡ ಈ ಕೇಸಿನ ಬಗ್ಗೆ ನೀವು ವಿಚಾರಣೆ ಮಾಡುವಾಗ ನಾವು ಕೇಳಿಲ್ವಾ? ಶಶಿಧರ ಶೆಟ್ಟಿಯ ಮೇಲೆ ಏನು ತಪ್ಪು? ಆವಾಗ ಇಲ್ಲ, ಅವರು ಯಾವುದೇ ತಪ್ಪು ಮಾಡಲಿಲ್ಲ, ಯಾವುದೇ ಕಾರಣಕ್ಕೂ ಅವನ ಮೇಲೆ ಕೇಸು ಮಾಡುವುದಿಲ್ಲ ಅಂತೇಳಿ ಹೇಳಿದಂತಹ ನೀವು ಮಧ್ಯರಾತ್ರಿಗಾಗುವಾಗ ಏನಾಯಿತು ನಿಮಗೆ? ಯಾಕೆ ಒಬ್ಬ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರ ಮೇಲೆ ಏನಾದರೂ ಕೇಸ್ ಹಾಕಿ ಅವನ ಆತ್ಮಸ್ಥೈರ್ಯವನ್ನ ಕಡಿಮೆ ಮಾಡಬೇಕು ಅಂತ ಹೇಳುವಂತಹ ಯಾರ ಒತ್ತಡ ನಿಮ್ಮ ಮೇಲೆ ಕೆಲಸ ಮಾಡಿತು ಅಂತೇಳಿ ನೀವು ಹೇಳಬೇಕು, ಸಾರ್ವಜನಿಕವಾಗಿ ಹೇಳಬೇಕು. ಒಬ್ಬ ನಿರಪರಾಧಿಯ ಮೇಲೆ ಯಾವುದೇ ತಪ್ಪು ಮಾಡದಿದ್ದಾಗ ಅವನ ಮೇಲೆ ಕೇಸು ಮಾಡಿ ಮಧ್ಯರಾತ್ರಿಯಲ್ಲಿ ಅವನ ಮನೆಗೆ ಹೋಗಿ ಅವನ ಹೆಂಡತಿಗೆ ಜೋರು ಮಾಡಿ ಅವನನ್ನ ಅರೆಸ್ಟ್ ಮಾಡುವಂತಹ ಹೀನ ಕೃತ್ಯಕ್ಕೆ ನೀವು ಯಾಕೆ ಇಳಿದಿರಿ? ಅದಕ್ಕೋಸ್ಕರ ಇವತ್ತು ಇಡೀ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಎದ್ದು ಬಂದಿದ್ದಾರೆ. ಪೊಲೀಸ್ ವ್ಯವಸ್ಥೆಯ ಮೇಲೆ, ಆಡಳಿತದ ವ್ಯವಸ್ಥೆಯ ಮೇಲೆ ವಿಶ್ವಾಸ ಬರಬೇಕು ಅಂತ ಹೇಳಿ ಆದರೆ ನೀವು ನ್ಯಾಯದ ಪರವಾಗಿ ನಿಲ್ಲಬೇಕು. ನಿಮಗೆ ಸಂಬಳ ಕೊಡುವಂಥದ್ದು ಕಾಂಗ್ರೆಸ್ ಅಲ್ಲ, ಜನರ ತೆರಿಗೆಯ ಮೂಲಕ ನಿಮಗೆ ಸಂಬಳ ಬರುವಂತದ್ದು, ಜನ ನಿಮಗೆ ಕೊಡುವಂತದ್ದು. ವಿಶ್ವಾಸ ಏನು? ನೀವು ನ್ಯಾಯ ಕೊಡ್ತೀರಿ. ಪೊಲೀಸ್ ಸ್ಟೇಷನ್ಗೆ ನಾವು ಯಾಕೆ ಬರ್ತೇವೆ? ನ್ಯಾಯ ಸಿಗಬೇಕು ಅಂತ ಹೇಳಿ ಬರ್ತೇವೆ. ಜನರಿಂದ ಆಯ್ಕೆಯಾದಂತಹ ಒಬ್ಬ ವ್ಯಕ್ತಿ ನಿಮ್ಮಲ್ಲಿಗೆ ಬಂದು ನೀವೇನು ಸ್ಟೇಷನ್ನಲ್ಲಿ ಬಹಳ ಯಾರನ್ನಾದರೂ ನಿಮ್ಮ ವಿಚಾರಣೆ ಮಾಡುವಾಗ ಬಹಳ ಚಂದದಲ್ಲಿ ವಿಚಾರಣೆ ಮಾಡ್ತೀರಾ? ನೀವು ಉಪಯೋಗಿಸುವ ಒಮ್ಮೊಮ್ಮೆ ಶಬ್ದಗಳನ್ನು ನೋಡಿದರೆ, ಯಾರು ತಪ್ಪು ಮಾಡದವನ ಮೇಲೆ ನೀವು ಮಾಡುವಂತಹ ಒಮ್ಮೊಮ್ಮೆ ಶಬ್ದಗಳ ಪ್ರಯೋಗ ನೋಡಿದರೆ ನಿಜವಾಗಿ ನಮಗೆ ವಿಶ್ವಾಸ ಇದೆ, ಶಶಿಧರ ಶೆಟ್ಟಿ ಯಾವುದೇ ತಪ್ಪು ಮಾಡಲಿಲ್ಲ. ಆ ತಪ್ಪು ಮಾಡದ ಅಮಾಯಕನ ಮೇಲೆ ನೀವಿವತ್ತು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದೀರಲ್ಲ, ಇದರ ಪರಿಣಾಮವನ್ನ ಮುಂದೆ ನೀವು ಅನುಭವಿಸ್ತೀರಿ ಅಂತ ಹೇಳುವಂಥದ್ದನ್ನ ಹೇಳುವುದಕ್ಕೆ ಈ ಪ್ರತಿಭಟನೆ. ಒಂದು ಜನರಿಂದ ಆಯ್ಕೆಯಾದಂತಹ ಒಬ್ಬ ಪ್ರತಿನಿಧಿ ನನ್ನ ಊರಿನ ಒಬ್ಬ ಹುಡುಗನಿಗೆ ಅನ್ಯಾಯ ಆಗಿದೆ, ಇದನ್ನೇ ಕಳಂಜದಲ್ಲಿಯೂ ಮಾಡಿದರು. ಒಬ್ಬ ವ್ಯಕ್ತಿ ಅವರ ಮನೆಯನ್ನೇ ತೆಗೆಯುವುದಕ್ಕೆ ಹೊರಟಿರಲ್ಲ ನೀವೆಲ್ಲ. ಇದನ್ನ ಒಬ್ಬ ಜನಪ್ರತಿನಿಧಿಯಾಗಿ ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಮತ್ತೆ ಪುನಃ ಹೇಳ್ತೇವೆ, ಭಾರತೀಯ ಜನತಾ ಪಾರ್ಟಿ ಅಂತಹ ತುರ್ತು ಪರಿಸ್ಥಿತಿ ಹಾಕಿ ತಿಂಗಳುಗಟ್ಟಲೆ ಜೈಲಲ್ಲಿ ಹಾಕಿದಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಟವನ್ನು ಮಾಡಿಕೊಂಡೇ ಬೆಳೆದು ಬಂದಂತಹ ಪಕ್ಷ. ಕಾರ್ಯಕರ್ತರನ್ನ ನೀವು ಹಾಗೆ ಹೆದರಿಸಲಿಕ್ಕೆ ನಾವು ಹೆದರುವ ಜನಗಳಲ್ಲ. ಇದನ್ನ ಯಾವ ರೀತಿಯಿಂದ ಆದರೂ ನಾವು ಎದುರಿಸ್ತೇವೆ. ನಾನು ಅಧಿಕಾರಿಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಎಷ್ಟು ಬೇಕಾದರೂ FIR ಮಾಡಿ, ನಿಮ್ಮಲ್ಲಿರುವ ಪೇಪರ್ ಹೆಚ್ಚಿಗೆಯೋ ನಮ್ಮಲ್ಲಿರುವ ಕಾರ್ಯಕರ್ತರ ಹೆಚ್ಚಿಗೆಯೋ ಅಂತ ಹೇಳುವಂಥದ್ದನ್ನ ನಾವು ತೋರಿಸ್ತೇವೆ. ನೀವು ಎಷ್ಟೇ ಕೇಸ್ ಹಾಕಿ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ನ್ಯಾಯದ ಪರವಾದಂತಹ ಹೋರಾಟವನ್ನ ಮುಂದುವರಿಸ್ತೇವೆ. ಇಲ್ಲಿಂದ ಪ್ರಾರಂಭವಾದಂತಹ ಈ ಹೋರಾಟ ಖಂಡಿತವಾಗಿಯೂ ವಿಧಾನಸೌಧದಲ್ಲಿಯೂ ಈ ಹೋರಾಟದ ಧ್ವನಿಯನ್ನ ಕೊಂಡೋಗ್ತೇವೆ ಅಂತೇಳಿ ಹೇಳ್ತಾ, ಎಲ್ಲ ರೀತಿಯಿಂದಲೂ ನಾವು ಸಿದ್ಧರಾಗಿರಬೇಕು ಅಂತ ಹೇಳುವಂತಹ ಆಲೋಚನೆಯನ್ನ, ಆಹ್ವಾನವನ್ನ ಕೊಡ್ತಾ ಮತ್ತೆ ಪುನಃ ಅಧಿಕಾರಿಗಳಿಗೆ ಹೇಳ್ತೇವೆ, ದಯಮಾಡಿ ಮನುಷ್ಯ ಅಂತ ಹೇಳಿದ ಮೇಲೆ ತಪ್ಪು ನಿರ್ಧಾರಗಳು ಆಗ್ತದೆ. ಆದರೆ ಆ ತಪ್ಪು ನಿರ್ಧಾರವನ್ನ ರಾಜಕೀಯ ದ್ವೇಷಕ್ಕೋಸ್ಕರ ಮುಂದುವರಿಸಿದರೆ, ಯಾರದೋ ಒತ್ತಡಕ್ಕೆ ಈ ಕೆಲಸವನ್ನ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟ ಮಾಡ್ತದೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನ ನಿಲ್ಲಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ ಜೈ. ನಮ್ಮನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಬಳ ಅವರು ಮಾತಾಡ್ತಾರೆ. ಬೋಲೋ ಭಾರತ್ ಮಾತಾ ಕೀ ಜೈ.
ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿದ ನಮ್ಮ ಈ ಒಂದು ಹೋರಾಟ ಡುಪ್ಪುನಂಚಿನ ನಮ್ಮ ಮಾತರೆಲ್ಲ ಅತ್ಯಂತ ಪ್ರೀತಿದ ಶಾಸಕರನಂಚಿನ ಸನ್ಮಾನ್ಯ ಹರೀಶ್ ಪೂಂಜೇರಿ, ಅಂಚನೆ ನಮ್ಮ ಭಾವಿ ಸಂಸದರನಂಚಿನ ಬ್ರಜೇಶ್ ಚೌಟೇರಿ, ನಮ್ಮ ಹರಿಕೃಷ್ಣ ಪಟ್ವಾಲ್ರು, ಪ್ರತಾಪನ್ನೇ ಸೇರಿದ ಮಾತ ಆತ್ಮೀಯ ಬಂಧುಲೆ. ಇನಿ ರಾಜ್ಯದ ಬೇತೆ ಬೇತೆ ರೀತಿಯ ಘಟನೆ ಅನಗ ಈ ರಾಜ್ಯದ ಪೊಲೀಸ್ ದಾಖಲೆಗೆ ಕಾಂಗ್ರೆಸ್ ದಾಖಲೆಗೆ ಐನ ಸರಿಯಾದ ರೀತಿಯ ಕಾನೂನು ವ್ಯವಸ್ಥೆ ಮಲ್ಪಡು ಐನ ಮಲ್ಪಡೊಂದು ಯೋಚನೆ ಬದ್ದೀಜಿ. ಬೆಳ್ತಂಗಡಿಡೆ ಇನಿ ನಮ್ಮ ಒಂದು ಯುವ ಮೋರ್ಚಾದ ಅಧ್ಯಕ್ಷನೇ ಏಕಾಏಕಿ ಅರೆಸ್ಟ್ ಮಂತ್ರಂಚಿನ ಸಂದರ್ಭಡೆ ಅರ್ನ ಪರವಾದ ಉಂಟದ ಅರೆನ ನ್ಯಾಯಕ್ಕೆ ನಂಚಿನ ಕೆಲಸ ಕಾರ್ಯಕ್ಕೆ ನಮ್ಮ ಹರೀಶ್ ಪೂಜಾರಿ ಸ್ಟೇಷನ್ಗೆ ಪೋಂಡ ಅರ್ನ ಮಿತ್ತೆ ನಿಖಲು ಕೇಸ್ ಪಾಡುವಾರ ನಾಡ ಯಾನ್ ನಿಖಲ ಬನದುಲೆ ನಿಖಲು ಸ್ಟೇಷನ್ ಬಂದ್ ಮಲ್ಪುನೆಡ್ಡೆ ದಯಬಂಡ ಸ್ಟೇಷನ್ ನಂಗೆ ಅಗತ್ಯಜಿ ಬಿಜೆಪಿದ ಸರ್ಕಾರ ಒಪ್ಪುನಗ ನೀವೇ ಹರೀಶ್ ಪೂಜಾರಿ ಮುಲ್ಪ MLA ಆದಿತ್ತದೆ ಒವೇ ರೀತಿದ ದ್ವೇಷದ ರಾಜಕಾರಣ ಮಲ್ತಿದ್ದೀರಿ. ಕಾಂಗ್ರೆಸ್ ದಾಖಲೆ ನಿಂಚ ನರಪಾವತಿದ್ದೀರಿ. ಯಾನ್ ಹರೀಶನ್ನ ಇರಡ ಬಂದ್ಪುನು ಈ ಪೊಲೀಸ್ ದಾಖಲೆ ಬರ್ಸಿ ಈರೇ ಸ್ಟೇಷನ್ ಬಂದ್ ಮಲ್ತದೆ ನ್ಯಾಯ ಕೊರ್ಪುನ ಕೆಲಸ ಈ ವಿಧಾನಸಭಾ ಕ್ಷೇತ್ರದ ಮಲ್ಪನೆಟ್ಟೆ ಅಂತ ಹೋಗಿಲು. ಇನಿ ಹರೀಶ್ ಪೂಜಾರಿನ ನೇತೃತ್ವಡೆ ಈ ನಮನೆದ ಹೋರಾಟ ಮಲ್ಪನಾಗ ಇನಿ ಕೆಲವರನ್ನ ನಡುತ್ತೊಂದು ಬರ್ತದೆ. ಈ ದೊಂಬುಡು ಕುಲ್ಲುದು ಹೋರಾಟ ಮಲ್ಪನಾಗ ಬೆಗರ್ ಜತ್ತಿನ ಅಂದು ನೆನಪುದಲ್ಲಿ ಕಾಂಗ್ರೆಸ್ ದಾಖಲೆ ದುಂಬುದ ದಿನಕ್ಲೆಡೆ ಹರೀಶ್ ಪೂಜಾರಿನ ನೇತೃತ್ವಡೆ ಬೆಳ್ತಂಗಡಿಡೆ ಕಾಂಗ್ರೆಸ್ ದಾಖಲೆಲ್ಲ ಈ ಅಧಿಕಾರಿಗಳ ಬೆಗರ್ ಜಪ್ಪವನ ಕೆಲಸ ನಿಂಕಲು ಬಿಜೆಪಿದ ಕಾರ್ಯಕರ್ತರು ಮಲ್ಪವನ್ನು ರಚಿಸುವ ಇನಿ ಕೇವಲ ಸಾಂಕೇತಿಕವಾದ ಪ್ರತಿಭಟನೆಗೆ ಇಂಕಲು ಜಿಲ್ಲೆದ ಮಾತಾ ಪದಾಧಿಕಾರಿ ನಕಲು ಜನಪ್ರತಿನಿಧಿ ನಕಲು ಬೈದೇರಿ ದುಂಬುದ ದಿನಕ್ಲೆಡೆ ಈ ಹೋರಾಟನ ಜಿಲ್ಲೆಗೆ ಗುಣಪುನ ಮುಖಾಂತರ ಈ ಜಿಲ್ಲೆಡೆ ನ್ಯಾಯ ತಿಕ್ಕೊಂದಿಜ್ಜಿ ಈ ಜಿಲ್ಲೆಡೆ ಯಾಪ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಬೈದಿನ ಕುಡ್ಲಾಡೆ ನಮ್ಮ ವೇದವ್ಯಾಸ ಕಾಮತೇರ್ನ ಮಿತ್ತೆ ಕುಡ್ಲಾಡೆ ಭರತ್ ಶೆಟ್ಟರ್ನ ಮಿತ್ತೆ ಈ ನಮ್ಮನೆ ಶಾಸಕರ ಮಿತ್ತೆ ಕೇಸ್ ಪಾಡ್ನ ಮುಖಾಂತರ ಇನಿ ಬೆಳ್ತಂಗಡಿ ಹರೀಶ್ ಪೂಜಾರಿನ ಅರ್ನ ಮಿತ್ತೆ ಕೇಸ್ ಪಾಡ್ನ ಮುಖಾಂತರ ದ್ವೇಷದ ರಾಜಕಾರಣ ಮಲ್ಪನ ಮುಖಾಂತರ ರಾಜಕೀಯ ಇಂಕ್ಲಿನ ಸೋಪಾವಲಿಂದ ದಾದಾಲ್ನ ಯೋಚನೆ ಮದ್ದಿದ್ದ ಕಾಂಗ್ರೆಸ್ ದಾಖಲ ಮೂರ್ಖದನ ನಿಕ್ಲಿನ ಮುಲ್ಪಡ್ದ ಎಂಚ ಬೆರಿ ಬತ್ತೊಡು ಎಂಕ್ಲಿಗೆ ಖಂಡಿತ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರೇ ಗೊತ್ತುಂಡು. ಹರೀಶ್ ಪೂಜಾರಿ ಬೆಳ್ತಂಗಡಿ ಲಕ್ಕದಂತುಂದಾಂಡ ಕಾರ್ಯಕರ್ತರನ್ನ ಪೌರುಷಗೆ ನಿಕ್ಲಿಗೆ ಮುಲ್ಪ ಎದುರಂತು ನಂಚಿನ ತಾಕತ್ತಿಚ್ಚ ಅಂದ್ರೆ ಎಂಕ್ಲು ದುಂಬದ ದಿನಕ್ಲಿಡೆ ತೋಜಾದು ಕರ್ಪ ಭಾರತೀಯ ಜನತಾ ಪಾರ್ಟಿ ಇನಿ ಪ್ರಾರಂಭ ಮಲ್ತನಂಚಿನ ಈ ಹೋರಾಟನೆ ದುಂಬುಕು ಖಂಡಿತ ದುಂಬುಕೊನೊಬ್ಬನಂಚಿನ ಪ್ರಾಮಾಣಿಕ ಪ್ರಯತ್ನ ಎಂಗ್ಲು ಖಂಡಿತ ಮಲ್ಪ ಇಂಚಿತ್ತಿನ ಸಂದರ್ಭಡೆ ಇನಿ ಹರೀಶ್ ಪೂಜಾರಿನ ಮಿತ್ರ ಪಾಡ್ದನಂಚಿನ ಕೇಸನ್ನು ವಾಪಸ್ ಜೊತೆನ ಮುಖಾಂತರ ಎಂಗ್ಲ ಯುವ ಮೋರ್ಚಾದ ಕಾರ್ಯಕರ್ತೆ ಅಧ್ಯಕ್ಷರಾನಂಚಿನ ಎಂಕ್ಲೊಂದು ಪದಾಧಿಕಾರಿನ ಮಿತ್ರ ನಿಕ್ಲಿಗೆ ಕೇಸ್ ಪಾಡ್ನ ಅರೇನ ಏಕಾಏಕಿ ಅರೆಸ್ಟ್ ಮಲ್ಪನಂಚಿನ ತಾಕತ್ತು ಬರ್ತದಿತ್ತಂದಾಂಡ ನಿಕ್ಲಿನ ವೈದ್ಯ ಪಾಡ್ನಂಚಿನ ತಾಕತ್ತಲ್ಲ ಎಂಗ್ಲಿಗೆ ಖಂಡಿತ ಭಾರತೀಯ ಜನತಾ ಪಾರ್ಟಿಗುಂಡು ನಿಖಲು ಒಟ್ಟು ಕಾರ್ಯಕರ್ತರ ಮಿತ್ರ ಸವಾರಿ ಮಲ್ಪನೇನು ಅಂತಾನೆ ಎಂಗ್ಲ ಬಜರಂಗ ದಳ ಆದಪ್ಪು ವಿಶ್ವ ಹಿಂದೂ ಪರಿಷತ್ ಆದಪ್ಪು ಹಿಂದೂ ಪರ ಹೋರಾಟ ಮಲ್ಪನಂಚಿನ ಕಾರ್ಯಕರ್ತರೇನೆ ಪ್ರಾರಂಭದ ದಿನಗಳಲ್ಲಿ ಗಡಿಪಾರು ಮಲ್ಪನ ಮುಖಾಂತರ ಗೂಂಡಾ ಕಾಯ್ದೆ ಮಲ್ಪನ ಪಾಡ್ನ ಮುಖಾಂತರ ಈ ರಾಜ್ಯದ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಪಾಡ್ನಕ್ಲಿಗೆ ನಿಕ್ಲಿಗೆ ಸಂಕಲಜ್ಜಿ ಧೈರ್ಯಲೆಜ್ಜಿ ಅಕ್ಲ ಮಿತ್ತೆ ಅರೆಸ್ಟ್ ಮಲ್ಪನ ತಾಕತ್ತಲೆಜ್ಜಿ ಅಕ್ಲಿಗೆ ಜೈ ಪಾಡುವ ನಿಗ್ಲು ಎಂಕಲ ಕಾರ್ಯಕರ್ತರನ್ನು ಗಡಿಪಾರು ಮಲ್ಪಾರೆ ಎಂಕ್ಲಿಗೆ ತಾಕತ್ತಿತ್ತಿನ ಸರಿಯಾದ ರೀತಿ ಆಡಳಿತ ಮಲ್ಪಲೆ ಇಜಿಂದಾಂಡ ಬಿಜೆಪಿಗೆ ಒಂದು ಪ್ರತಿಪಕ್ಷವಾದ ಈ ರಾಜ್ಯಡೆ ವಾರೀತಿ ನಿಕ್ಲಿನ ಆಡಳಿತ ಮಲ್ಪಾವಡು ಹತ್ತನಾಂಡ ಆಡಳಿತ ಮಲ್ಪಾರೆ ತೀರ್ಜಿಂದಾಂಡ ಎಂಟ ಜಪಡಾವಡುಂದಲ ಭಾರತೀಯ ಜನತಾ ಪಾರ್ಟಿಗೆ ಖಂಡಿತ ಉಂಡಾಯಿನ ದುಂಬದ ದಿನಕ್ಲಿಡೆ ತೋಜಾದು ಕರ್ಪ ಅಂತ ಬನಂದು ಹರೀಶನ್ನ ಇಡೀ ಬಿಜೆಪಿದ ಬೆಳ್ತಂಗಡಿದ ಕಾರ್ಯಕರ್ತರಿಗೆ ಈ ಸಂದರ್ಭದ ಭರವಸೆ ಕೊರಿಯ ಇಚ್ಛಿಸುವ ನಿಖಲೊಟ್ಟಿಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಭಾರತೀಯ ಜನತಾ ಪಾರ್ಟಿ ನಿಖಲೊಟ್ಟಿಗೆ ಉಂಟು ಖಂಡಿತ ದುಂಬದ ದಿನಕ್ಲೆಡೆ ಇಡೀ ಜಿಲ್ಲೆಡೆ ನಮ್ಮ ಬ್ರಿಜೇಶ್ ಚೌಟೇರಿ ಅಂಚನೆ ಕೋಟಾ ಶ್ರೀನಿವಾಸ್ ಪೂಜಾರ್ಲ ಅಂಚನೆ MLA ನಕ್ಲೆಂಗ್ಲು ಪೂರೆಲ್ಲ ಸೇರಿದೆ ಈನೇನೆ ಅಧಿಕಾರಿ ನಗ್ಲು ಸರಿ ಮಲ್ತೊಂದಿದ್ದಾಂಡ ಬೆಳ್ತಂಗಡಿ ಎಂಕ್ಲೆಗೆ ಅನ್ಯಾಯ ಮಲ್ತಾರ್ನಾಂಡ ಇಡೀ ಜಿಲ್ಲೆಡೆ ಮಾತೆಲ್ಲ ಒಂಜಾದು ಒಟ್ಟಾದೆ ಇಡೀ ಹೋರಾಟದ ನೇನು ಸ್ವರೂಪನು ಜಿಲ್ಲೆಡೆ ಜೊತೆನು ಈ ಸಂದರ್ಭಡೆ ಪನ್ನೊಂದು ಅವಕಾಶಕ್ಕೂ ನನಗೆ ಮಾತ್ರ ಧನ್ಯವಾದ ಸಲ್ಲಿಸೋದನ್ನ ಪಾತ್ರರಂತ. ಬೋಲೋ ಭಾರತ್ ಮಾತಾ ಕಿ. ನಾನು ಯಾರು ಜನ ಅವನು ಸುಬ್ಬಪುರ ಮಠಕ್ಕೆಲ್ಲ ಮೂಲಪುನ ನಮ್ಮ ತಹಸೀಲ್ದಾರ್ಗೆಲ್ಲ ಕೆಬಿಕ್ ಮುಟ್ಟೋಡು ಕೆಬಿಕ್ ಬಿಡೋಡು. ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಇನಿ ಯಾನು ಶುರುಕು ದಿವಂಗತ ವಸಂತ ಬಂಗೇರೇನಿ ಅನಿನಿ ಎಣ್ಣಿನ ಮೂಲ ದಾಯಿಗೆ ದಿವಂಗತ ವಸಂತ ಬಂಗೇರೇನಿ ಮೂಲ ಎಣ್ಣೆಯೊಂದಿಲ್ಲ ಎಂದು ಬಣ್ಣದಾಂಡ ಪ್ರತಾಪರೆ
ತಹಸೀಲ್ದಾರ್ ಆಫೀಸ್ ಎದುರು ವಸಂತ ಬಂಗೇರು ಭಾಷಣ ಬಂದಿದ್ದೇನೆ. ಆಯ್ ಬೇವರ್ಸಿ ಸರ್ಕಲ್ ಇನ್ಸ್ಪೆಕ್ಟರ್, ಆಯ್ ನಾಯ್ತಮ್ಮಗೆ ತಹಸೀಲ್ದಾರ್, ಆಯನ ತಲೆ ಕಡ್ಪಡು ಅಂತ ಬಂದಿದ್ದೇನೆ. ಅವಾಗ ಒಂಜಿಲ FIR ದಿವಂಗತ ವಸಂತ ಬಂಗೇರ ಮಿತ್ತು ಮಂದಿದ್ದೀರಿ. ಯಾನೊಂದು ನಿನ್ನ ಅಮ್ಮೇರ್ ಪೊಲೀಸ್ ಸ್ಟೇಷನ್ ಅಂತ ಕೇಳಿನಕ್ಕೆ ಎನ್ನ ಮಿತ್ತು FIR ಮಂದಿರಂದ ಆಡಿ ವಸಂತ ಬಂಗೇರ್ ಪನ್ನಂಚಿತ್ನ ಬೇವರ್ಸಿ ನಾಯ್ದ ಮಗ ಸುಳೆ ಮಗನೇ ಈ ಪೊಲೀಸ್ ತಗಲು ಒತ್ತೊಂದಿರಿ ಐಕ್ಯನ ಅಭಿನಂದನೆ ವಸಂತ ಬಂಗೇರಿ ಕೊರ್ಕೊಂಡು ಒತ್ತೊಂದು ರೂಪಾಯಿ ಲೆಕ್ಕ ಮಾಡ್ತಿರತ್ತಾರೆ. ಒಂದೊಂದು ಲೆಕ್ಕ ಮಾಡ್ತಾ ಇರತ್ತ ಬೆಳ್ತಂಗಡಿ ತಾಲೂಕುದ ತಹಶೀಲ್ದಾರ್ಗೆ ಅನ್ನೊಂದು ಕೇಂದ್ರ ವಿಚ್ಚ ಬಿಡಕ್ಕೆ 6 ಮುರಣಿ ಕಾಂಗ್ರೆಸ್ ಸರ್ಕಾರ ಬತ್ತಿ ಬುಕ್ಕ ಏನೊಂದು 2 ಜನ ದೋಸ್ತಿನ ಕಳ್ಳ ಬಂಡೇರಿಗೆ ಸರ್ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ನನಗೆ ಗುತ್ತಿಗೆ ಹಿಡಿದಂತ ಆಗ್ತಾ ಇತ್ತು, 1 ರೂಪಾಯಿ ಆಗ್ತಾ ಇರ್ಲಿಲ್ಲ. ಈಗ ಕಾಂಗ್ರೆಸ್ ಬಂದ ನಂತರ ಇದು ನಂದೇ ರಾಜ್ಯ, ಲೂಟಿ ರಾಜ್ಯ ಆಗಿಬಿಟ್ಟಿದೆ. ನನಗೆ ಎಷ್ಟು ಬೇಕಾದ್ರೂ 94C ಅಲ್ಲಿ ಕೇಳಬಹುದು, ಎಷ್ಟು ಬೇಕಾದ್ರೂ ಅಕ್ರಮ ಸಂಕ್ರಮದಲ್ಲಿ ತಗೊಳ್ಬಹುದು, ಎಷ್ಟು ಬೇಕಾದ್ರೂ ಅಕ್ರಮ ಮರಳುಗಾರಿಕೆಯಲ್ಲಿ ತಗೊಳ್ಬಹುದು, ಎಷ್ಟು ಬೇಕಾದ್ರೂ ಅಕ್ರಮ ಗಣಿಗಾರಿಕೆಯಲ್ಲಿ ತಗೊಳ್ಬಹುದು. ಒಂದು ಪನ್ನೆತ್ತ ಸಾಕ್ಷಿಯೇ ಪ್ರಮೋದ್ ಹಪ್ತ ಕೊರನ್ನಕ್ಕೆ ಪ್ರಮೋದ್ನ ಗಣಿಗಾರಿಕೆಗೆ ರೈಟ್ ಮಾಡ್ತಾನೆ ಈ ತಹಸೀಲ್ದಾರ್. ಅಂಡ್ ಪ್ರಮೋದ್ ಅಕ್ರಮ ಗಣಿಗಾರಿಕೆ ಮಂದನ ತಪ್ಪೆ ಅನ್ನೋ ಒತ್ತನ್ವೇ ತಹಸೀಲ್ದಾರ್ರೆ ಸುಬ್ಬಾಪುರ ಮಠ್ರೆ ಕಾಂಗ್ರೆಸ್ನ ವಾಮಗೆಲ ಮೂಲ ಅಕ್ರಮ ಮರಳುಗಾರಿಕೆ ಮಂದೊಂದಿದ್ದೇನ, ಕಾಂಗ್ರೆಸ್ನ ಏಳ ಮೂಲ ಅಕ್ರಮ ಗಣಿಗಾರಿಕೆ ಮಂದೊಂದಿದ್ದೇನ, ಸುಬ್ಬಾಪುರ ಮಠನ ಈರ್ನ ಜೀವಡೆ ಈ ಅಂಬೇಡ್ಕರ್ ಕೊರ್ನಂಚಿನ ಸಂವಿಧಾನದ ಕಾಕಿ ಅಂದುಂದಂಡ ಎಲ್ಲೆಂದು ಬೊಕ್ಕ ಕಾಂಗ್ರೆಸ್ ಬಿಜೆಪಿ ತೂಂದೆ ಅಕ್ರಮ ಗಣಿಗಾರಿಕೆ ಉಂಟಾಲೆ, ಅಕ್ರಮ ಮರಳು ಮಾಫಿಯಾ ಉಂಟಾಲೆ. ಈಗಿನ ಈರ್ ಪಾಡೊಂದು ನಾವು ಫೇಕ್ ಕಾಕಿ ಬಂದೆ ಒಂದು ಡೋಂಗಿಗೆ ಹಾಕಿ ಈರ್ ಕಾಂಗ್ರೆಸ್ ಏಜೆಂಟ್ ಲೆಕ್ಕ ಇಲ್ಲಿ ಕೆಲಸ ಮಾಡ್ತಂದು ನಾನು ಬೆಳ್ತಂಗಡಿ ಬರ್ತದೆ ಓಡೆ ಬೈಯಾಗಿ ಮುರಣಿ ಬೈಯಾಗಿ ಕೇಂಡೆ ಶಶಿರಾಜನ ಟೀಚರ್ ಶಶಿರಾಜನ ಬುಧರ್ ದಯಪಾಡಿಯರು ಇಲ್ಲ ಸರ್, ನಾನು ಹೇಳಿದ್ದಲ್ಲ ಸರ್, ತಹಶೀಲ್ದಾರ್ ಹೆಸರು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಕೇಂದ್ರ ಅಲ್ಲ ರೀ, ಶಶಿರಾಜ್ಗೂ ಇದಕ್ಕೆ ಸಂಬಂಧನೇ ಇಲ್ಲ. ಶಶಿರಾಜ್ ಹೆಸರು ಹೇಗೆ ಹಾಕಿದ್ರಿ? ಇಲ್ಲ ಸರ್, ನಾನು ಹೆಸರೇ ಕೊಡ್ಲಿಲ್ಲ, ಅದು ಇನ್ಸ್ಪೆಕ್ಟರ್ ಹಾಕಿದ್ದು. ಬೆಕ್ಲಿಗೆ ಅಮ್ಮೆ ಏರಿಂದೆ ಅಮ್ಮೆ ತಾಕತ್ತಿದ್ದ ಸುಬ್ಬಾಪುರ ತಾಕತ್ತಿದ್ರೆ ತಹಶೀಲ್ದಾರ್ ನಿಮಗೆ ಪೃಥ್ವಿ ಸಾನಿಕ ನಿಮಗೆ ತಾಕತ್ತಿದ್ರೆ ನೀವು ಒಪ್ಪಿಕೊಳ್ಳಿ, ನಾನು ಹಾಕಿದ ಹೆಸರು ಅಂತ ಒಪ್ಪಿಕೊಳ್ಳಿ. ನೀವು ಯಾಕೆ ಜಾರಿಸ್ತೀರಿ? ನಾನಲ್ಲ ಅಂತೇಳಿ, ನಾನು ಅವನಲ್ಲ ಅಂತೇಳಿ ಯಾಕೆ ನೀವು ತಪ್ಪಿಸ್ತೀರಿ? ಅಣ್ಣ ನಿಮಗೆ ನೀವು ಯಾಕೆ ಜಾರಿಸ್ತೀರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತುಂಟು. ಇನ್ನು 4ನೇ ತಾರೀಕು ಕಳೆದ ನಂತರ ಸಿದ್ದರಾಮಯ್ಯ ಅವರು ಮನೆಗೆ ಹೋಗ್ತಾರೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತುಂಟು. ಆ ಕಾರಣಕ್ಕೋಸ್ಕರ ನೀವು ಜಾರಿಸ್ತಾ ಇದ್ದೀರಿ. ಸತೀಶನ್ನ ಹೇಳಿದ್ರು ನಾವು ಅಧಿಕಾರದಲ್ಲಿರ್ಬೇಕಾದ್ರೆ ದ್ವೇಷ ರಾಜಕಾರಣ ಮಾಡಲಿಲ್ಲ ಅಂತ ಹೇಳಿ. ಆದ್ರೆ ಬೆಳ್ತಂಗಡಿಯಲ್ಲಿ ದ್ವೇಷ ರಾಜಕಾರಣ ಮಾಡತಕ್ಕಂಥ ಸ್ಥಿತಿ ಇರಲಿಲ್ಲ ನಮಗೆ ಕಳೆದ 5 ವರ್ಷ. ಯಾವಾಗ ಮಲ್ಲೇಶ್ವರನ್ನಿಂದ ಒಂದು ಕಾಗೆ ಹಾರಿಕೊಂಡು ಇಲ್ಲಿ ಬಂತು ಅವತ್ತು ಶುರು ಆಯ್ತು ಈ ತಾಲೂಕಿನಲ್ಲಿ ದ್ವೇಷದ ರಾಜಕಾರಣ. ನೆನ್ಪಿಟ್ಟುಕೊಳ್ಳಿ, ಕಾಗೆಗೆ ಬಂದೂಕು ಬೇಡ, ಬಿಲ್ಲು ಬಗರಿ ಕಲ್ಲಿದ್ದು ಕಲ್ಬಿರು ಯಾವು ಕಲ್ಬಿರುಡು ಬೆಳ್ತಂಗಡಿನ ಕಾಗೆಯನ್ನು ಮಲ್ಲೇಶ್ವರಂ ಗಿಡಪನ ಕೆಲಸನ ಬೆಳ್ತಂಗಡಿದ ಜನ ಮಲ್ಪೇರ ಬಂಪನೆ ನಾನು ಈ ಸಂದರ್ಭ ಬಂಪೆ ರೇಷೈನಿ ಬೆಳ್ತಂಗಡಿದ ಪ್ರಾಮಾಣಿಕ ಕಾರ್ಯಕರ್ತೆ ಶಶಿರಾಜಿನ ಮಿತ್ತನಿಗಳು ಇನ್ನು FIR ಮಾಡ್ತಾರೆ, ಜೈಲಿಗೆ ಕಡಪಡಿಯಾರು ಎನ್ನ ಮಿತ್ತ FIR ಮಾಡ್ತಾರೆ. ಕೋಟ ಶ್ರೀನಿವಾಸ ಪೂಜಾರಿ ಬಂಡರೆ ಇನ್ನೊಟ್ಟಿಗೆ 224 ಶಾಸಕರು, ಇನ್ನು ಬಿಜೆಪಿದ ಶಾಸಕರು, ವಿಧಾನ ಪರಿಷತ್ ಶಾಸಕರು ಉಳ್ಳೇರನ್ನು, ಜಿಲ್ಲಾಧ್ಯಕ್ಷರು ಬಂಡರೆ ಭಾರತೀಯ ಜನತಾ ಪಾರ್ಟಿ ಉಂಡು.
ಯಾನ್ ಪಂಪೆ ಬೆಳ್ತಂಗಡಿದ ತಾಲೂಕದ ಕಾರ್ಯಕರ್ತರಿಗೋಸ್ಕರ ಯಾನ್ ಸ್ಟೇಷನ್ಗೆ ಪೋರಂದ್ರೆ ನಿನ್ನ ಅಮ್ಮೇಲೆ ಬರ್ಬೇರ ಸ್ಟೇಷನ್ಗೆ ಯಾನಕ್ಕೆ 1 ಲಕ್ಷ ಓಟು ಕೊಡ್ತನು ಭಾರತೀಯ ಜನತಾ ಪಾರ್ಟಿನ ಈ ಕ್ಷೇತ್ರದ ಮತದಾರರನ್ನ ರಕ್ಷಣೆ ಮಾಡ್ತಾರೆ. ಯಾನು 1 ಗಂಟೆ ರಾತ್ರಿಗೆ ಸ್ಟೇಷನ್ಗೆ ನನ್ನನ್ನ ಬರ್ಪೆ 1 ಗಂಟೆ ರಾತ್ರಿಗೆ ತಹಶೀಲ್ದಾರ್ನ ಇಲ್ಲಿಂದ ಬಗ್ಗುದು ನ್ಯಾಯಕ್ಕೋಸ್ಕರ ಹೋರಾಟ ಮಲ್ಪೆ ಏನೇನ್ ನಿಖಿಲ್ ಬಂಧನ ಮಲ್ಪರ್ನ ಅಂದ ಯಾನ್ ರೆಡಿ ಇಲ್ಲ. ಯಾನ್ 7 ದಿನ ನಾವು 10 ದಿನ ನಾ ಜೈಲ್ ಮಾಡುವರೆ ನಾನು ನಿಖಿಲಿಗೆ ತಾಕತ್ತಿದ್ದಂಗೆ ನಾನು ಇದ್ದಿದ್ದೆ ರಡ್ಡಿ ಕೇಸ್ ಮಾಡ್ತಾರೆ. ನಿಖಿಲ್ ರಡ್ಡಿ ಕೇಸ್ ಮಾಡ್ತಾರೆ. ಕಳಿಂಜ ಪಾಪದ ಇಲ್ಲದೆತ್ತಿನಕ್ಕೆಲ್ಲ ಎನ್ನ ನಿಂತು ಕೇಸ್ ಮಾಡ್ತಾರೆ. ಇನಿ ಅವರಿ ಪಾಪದ ಕಾರ್ಯಕರ್ತನೇ ಯುವಮೋರ್ಚಾದ ಅಧ್ಯಕ್ಷನೇ ವಿನಾಕಾರಣ ಜೈಲಿಗೆ ಪಾಟ್ನಕ್ಕೆ ಎನ್ನ ನಿಂತು ಕೇಸ್ ಮಾಡ್ತಾರೆ. ಸುಬ್ಬಾಪುರ ಮಟ್ರೆ ಇನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಆನ ಮಂಡ್ಯಡು ಸ್ವೀಜ್ ಎಸ್ಪಿನ ಮಂಡ್ಯಡು ಸ್ವೀಜ್ ಉದಾಹರಣೆಗೆ ಕುಜಲಿಜ್ಜಿ ಯಾನ್ ಕಾಲಿ ಕುಜಲಿಜ್ಜಿಂದ ಮಾತ್ರ ಏನಿದ್ದೀನಿ ಹರಿಗಿಷ್ಟದೆ ಉಲೈ ಪೊಂಡುಲ ಇಚ್ಚಿಂದ ಜಿಲ್ಲಾ ನೆಕ್ಲೆ ವಾರೀಜಿದ ಷಡ್ಯಂತ್ರ ಮಂದಿರನ್ ಪಂಡ ಶಶಿನ ಅರೆಸ್ಟ್ ಮಂತಿ ಬೆಟ್ಟಿಗೆ ಸುಬ್ಬಾಪುರ ಮಟ್ಟಿಗೆ ಫೋನ್ ಮಲ್ಪನಾಗ ಫೋನ್ ತೆಪ್ಪುಜಿ ತಹಶೀಲ್ದಾರಿಗೆ ಫೋನ್ ಮಲ್ಪನಾಗ ತಹಶೀಲ್ದಾರ್ನ ಮೊಬೈಲ್ ಸ್ವಿಚ್ ಆಫ್ ಓ ಸೈತಯ್ಯಪಾಡು ಮೆಕ್ಕಲ್ಪುರ ಕಾಂಗ್ರೆಸ್ ಏಜೆಂಟ್ ನಕಲಿ ಜಿಲ್ಲೆದ ವರಿಷ್ಠಾಧಿಕಾರಿ ಎಸ್ಪಿ ಅನ್ನ ನಿಯಂತ್ರಿಡಿಪೇರೆ ಎಂದು ಬಂದದ್ದು ಎಸ್ಪಿಗೆ ಫೋನ್ ಮಲ್ಪನಾಗ ಬೊಲ್ಪ ಮುಟ್ಟ ಫೋನ್ ತೆಪ್ಪುಜೇರೆ ಸ್ವಾಮಿ ಜಿಲ್ಲೆದ ಇಡಮುಟ್ಟಲ ನಿಖಿಲ್ ಕಾಂಗ್ರೆಸ್ ಏಜೆಂಟ್ ನಕಲ ಜಿಲ್ಲೆದ ಇಡಮುಟ್ಟಲ ನಿಖಿಲ್ ಕಾಂಗ್ರೆಸ್ ಏಜೆಂಟ್ ನಕಲ ಎಸ್ಪಿ ಅವರೇ ನೀವೊಬ್ಬರು ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಶಾಸಕ ಫೋನ್ ಮಾಡಿದ್ದನ್ನು ಫೋನ್ ರಿಸೀವ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ನೇರವಾಗಿ ಹೇಳ್ತೇನೆ, ನೀವು ಕಾಂಗ್ರೆಸ್ ಏಜೆಂಟಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುತ್ತಿಲ್ಲ, ಜಾಸ್ತಿ ಮಾತಾಡ್ತಿ ನಿಖಿಲ್ ಯಾನ ಕಾರ್ಯಕರ್ತರಿಗೋಸ್ಕರ ಏನನ್ನ ಅರೆಸ್ಟ್ ಮಾಡ್ತಾ ಯಾನ್ ಜೈಲು ವಾಸ ಅನುಭವಿಸ ಎಲ್ಲ ಸಿದ್ದೆ ಪುನಂಚಿನ ಶಾಸಕ್ಕೆ ಯಾನ್ ಒವೇ ಕಾರಣಕ್ಕೆ ಬೇಲ್ದೆ ತೊಂಜಿ ದಾಯಂದು ಕೆಂಡ ಯಾನ್ ಕಾರ್ಯಕರ್ತನ ರಕ್ಷಣೆ ದೃಷ್ಟಿ ಪ್ರಾಮಾಣಿಕವಾದ ಸ್ಟೇಷನ್ ಇಡಬಹುದು ಪಾತ್ರ ಇರ್ತದೆ. ಎಸ್ಪಿ ಮಂಡರಿಗೆ ಅಲ್ಲ MLA ಅವರು ಹೋಗಿ ಸ್ಟೇಷನ್ ನಲ್ಲಿ ಗದರಿಸಿದ್ರು ಅನ್ನ ಯಾನ್ ನಿಖಿಲ್ ಎಂಜಿನ ಕೊಚ್ಚ ಬಚ್ಚಿನ ಬಜ್ಜೆ ಪಾಡ್ದು ಸುಖ ಕಷ್ಟ ಬರ್ತೇನೆ ನಾನು ಮತ್ತೆ ಪೊದು ಬರ್ತೇನೆ ಬೈದನ್ನ ನಿಖಿಲ್ ಯಾನ್ ಬೈದಿನ ಕಾರ್ಯಕರ್ತಗೆ ನಿಖಿಲ್ ಅನ್ಯಾಯ ಬರ್ತಂದಿಲ್ಲ ಅಂತ ಆಕ್ರೋಶ ಬೈದದು ಎನ್ನ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ನಿಖಿಲ್ ಅರೆಸ್ಟ್ ಮತ್ತದ ವಿನಾಕಾರಣ ಉಲಾಯ್ ಕುಲ್ಲನಾಗ ಯಾನ್ ಆಕ್ರೋಶ ಬಾಧ್ಯರನ್ನು ಯಾನ್ ಅಧಿಕಾರಯುತವಾದ ಬಾಧ್ಯರನ್ನು ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಆವಲ್ಲಕ್ಕೆ ತುವನ್ನು ಎನ್ನ ಜವಾಬ್ದಾರಿ ಉರನಿಲ ಆತೆ ಪಾತ್ರತೆ ನನ್ನ ತುಂಬಗಲ ಬೆಟ್ಟಗಟ್ಟಿದ ಕಾರ್ಯಕರ್ತರನ್ನು ಮುಟ್ಟಿಯರು ನನ್ನ ಕಾಲರ್ ಪತ್ತದ ವೈಟ್ ಪಾಟದ ರೆಡಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾದ ಬೆಟ್ಟಂಗಡಿ ತಾಲೂಕಿನ ಮತದಾರರಿಗೆ ಅನ್ಯಾಯ ಪುಣ್ಣ ಯಾನ್ ಜೈಲು ಕುಲ್ಲೆಲ್ಲ ರೆಡಿ ಇಲ್ಲ ಪೊಲೀಸ್ ತಕ್ಕ ಕಾಲರ್ ಪತ್ರಲ್ಲ ಯಾನ್ ರೆಡಿ ಇಲ್ಲ ಅಂತ ಬರಪನೆ ಇಲ್ಲ ಈ ಸಂದರ್ಭ ಬಂದ್ರೆ ಭಾರಿ ಸಂತೋಷ ಪಡುತ್ತೆ. ಈ ಸಂದರ್ಭ ಪೊಲೀಸ್ ಇಲಾಖೆದ ವರಿಷ್ಠಾಧಿಕಾರಿಗೆ ವಿನಂತಿ ಮಲ್ಪೆ ಈ ಸತ್ಯಾಸತ್ಯದ ತನಿಖೆ ಮಲ್ಪಲೆ ಶಶಿರಾಜ್ ಶೆಟ್ಟಿ ಈ ಕೇಸ್ ಕಿತ್ತರ ಇದ್ದ ಅಂತ ಮಲ್ಪನೇನು ವಿಮರ್ಶೆ ಮಲ್ಪಲೆ 5 ಬೊಕ್ಕ ಬೆಟ್ಟಂಗಡಿ ಏತ ಅಕ್ರಮ ಮರಳುಗಾರಿಕೆ ಏತ ಅಕ್ರಮ ಗಣಿಗಾರಿಕೆ ಒಂದು ಬಂಡದ ಪೊಲೀಸ್ ಅಧಿಕಾರಿಗಳ ಮಾಹಿತಿ ತೊಂದ್ರೆ ಇದಕ್ಕೆ 1 ವಾರದ ಗಡುವು ಕೊರ್ಪೆ 1 ವಾರದ ಬೊಕ್ಕ ಓವನ್ನ ಈ ತಾಲೂಕು ಅಕ್ರಮ ಮರಳುಗಾರಿಕೆ ಅಕ್ರಮ ಗಣಿಗಾರಿಕೆ ಅವನಿದ್ದು ಅಣ್ಣ ಯಾನು ಖುದ್ದು ರೈಡ್ ಮಲ್ಪ ಅಪ್ಪಾಗ ನಿಖಿಲ್ ಆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಇಲ್ಲ ತಹಶೀಲ್ದಾರ್ನ ಸಸ್ಪೆಂಡ್ ಮಲ್ಪನ ಕೆಲಸನ ನಿಖಿಲ್ ಮಲ್ಪಡು ಮಲ್ಪನೆಲ್ಲ ಈ ಸಂದರ್ಭ ಬಂದ ಭಾರಿ ಸಂತೋಷ ಬರುತ್ತೆ. ಪ್ರಾಯಶಃ ಇಲ್ಲಿ ಜಾಸ್ತಿ ಪಾತ್ರ ಅಂದ್ರೆ ಒರಿ ಶಶಿರಾಜ್ ಶೆಟ್ಟಿ ಯುವ ಮೋರ್ಚಾದ ಅಧ್ಯಕ್ಷರು ಅರೆಸ್ಟ್ ಮಾಡ್ತಾರೆ ಅಂತ ಕಾರಣಕ್ಕೋಸ್ಕರ ಹೋರಾಟ ಆಗ್ತದೆ. ಒಂದು ಇಡೀ ತಾಲೂಕದ ಕಾರ್ಯಕರ್ತರನ್ನ ಅಸ್ಮಿತದ ಪ್ರಶ್ನೆ ನನ್ನ ತುಂಬಕು ಭಾರತೀಯ ಜನತಾ ಪಾರ್ಟಿದ ಒವೇ ಕಾರ್ಯಕರ್ತರನ್ನ ಮಿತ್ತು ವಿನಾಕಾರಣ ಈ ರೀತಿಯ ದೌರ್ಜನ್ಯ ಮಂತರ್ನಾಡ ನೇಡಿದ ಮಲ್ಲ ಉಗ್ರ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಸಂಘಟಿಸುವ ಪನಂದು ಇನ್ನಿತ ಹೋರಾಟಕ್ಕೆ ಪರ್ಮಿಷನ್ಗೆ ಹೋದಾಗ ಪಾಣಿಮಲ್ಲ ನಾಟಕ ಒಂದು ತಹಶೀಲ್ದಾರರ ಹೋದಾಗ ತಹಶೀಲ್ದಾರ್ ಬರೆದು ಬರೆಯಿರಿ ಇನ್ನು ಚುನಾವಣೆ ನೀತಿ ಸಂಹಿತೆ ಉಂಟು. ಚುನಾವಣೆ ನೀತಿ ಸಂಹಿತೆ ಇತ್ತಂದ ತಹಶೀಲ್ದಾರ್ ಸುರುಕು ಪರ್ಮಿಷನ್ ಕೊಡಬೇಕು.
ಆಂಡ ತಹಶೀಲ್ದಾರ್ ನಮಗೆ ಕೊಂಚ ಎಂಡೋಸ್ಮೆಂಟ್ ಕೊರಿಯರ್ ಗೊತ್ತಾಗ್ತದೆ. ಚುನಾವಣೆ ನೀತಿ ಸಂಹಿತೆ ಉಂಡು. ಆಂಡ ಈ ಪ್ರತಿಭಟನೆಗೆ ಯಾನ ಅನುಮತಿ ಕೊರ್ರೆ ಇಜ್ಜಿ ಪೊಲೀಸ್ ಇಲಾಖೆ ಅನುಮತಿ ಕೊರ ನಡೆದು ಈಗಲ ಜಯಾನಂದರ್ಲ ಉಂಡೆ ಪ್ರಣೀತಲ ಸ್ಟೇಷನ್ಗೆ ಹೋದು ನಿನ್ನ ಕೊರ್ನಾಗ ಅಗಲ ದೆತ್ತೊಂಡ್ರು ರೆಡಿ ಇದ್ದೀರಿ ಯಾರು ಜಯಾನಂದ ಎರಡು ಬಂಡೆ ಇರೋ ಟೇಬಲ್ ನಂಬಿಟ್ಟು ನೀದು ಬಲ್ಲೇನು ಟೇಬಲ್ ನಂಬಿಟ್ಟು ಡಿ ಅದನ್ನು ಮುಂದೆ ವರ್ಷ ಬಿಸಿ ಅದನ್ನು ನೀನು ನಿಖಲ ಇನ್ಫಾರ್ಮೇಶನ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರತಿಭಟನೆ ಮಲ್ಪನು ಜನಕ್ಕೆಲ್ಲ ಹಕ್ಕು ನಿಖಲ ಮಾಹಿತಿಗೋಸ್ಕರ ಇಟ್ಟು ದೀಪಾರು ಸೀದಾ ಬಂದು ಕಾರಣ ಕಾರು ಮೂವೊಂದುಂಟು ಆಯೆ ಕಕ್ಕೆದಲಕ್ಕೆ ನಿನ್ನ ಬತ್ತೊಂದು ಬಲ್ಸೊಂದು ಬತ್ತು ನಿಖಲ ಕಾರದಲ್ಲಿ ತಕ್ಕಿದು ಹೋಯ್ ಸ್ವಾಮಿ ನಿಖಲಿಗೆ ಇಂದು ಪಾಡಿಗೆದಾಯೇ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ 144 ಸೆಕ್ಷನ್ ಪಾಡಿದ ನಿಖಲ ಪ್ರತಿಭಟನೆ ಉಂಟಾರ ಪೂಜಿ 144 ಸೆಕ್ಷನ್ ಪಾಡಿದ ನಿಖಲೆ ಉಂಟಾರ ಪೂಜಿ ನಿಖಲ ಇಂಚಿಂದ 144 ಸೆಕ್ಷನ್ ನನ್ನ ನೂದು ಪಾಡಿ ಅನ್ನಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ನಿಂತ ಅನ್ಯಾಯ ಸಹಸ್ರ ಸಂಖ್ಯೆಯಲ್ಲಿ ಈ ತಾಲೂಕು ಆಫೀಸ್ ಪ್ರತಿಭಟನೆ ಮಲ್ಪನೇನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಂತ್ರಿ ಸಿದ್ಧ ಮಲ್ಪನೇನು ಈ ಸಂದರ್ಭ ಬಂದೊಂದು ಶೈನಿ ಈ ಕಾಂಗ್ರೆಸ್ ಆಫೀಸಿಗೆ ಹೊಸ ಪುದರ್ ಬರ್ತದೆ ಬೆಟ್ಟಂಗ್ ಹಿಡಿದ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಬಿಜೆಪಿ ಸರ್ಕಾರ ಪೋಯಿನ ಬುಕ್ಕ ಈ ಆಫೀಸಿಗೆ ಏರಿಪುನ ಕೇಂಡ ಕಾಂಗ್ರೆಸ್ ಕಾರ್ಯಕರ್ತ ಏಜೆಂಟ್ ನಕಲಿ ಇಪ್ಪು ಅಪ್ಪಾಗ ದಾದಾನ ಚಾಪರ್ರೆ ದುಡ್ಡು ತಂದಿತ್ತು ನಕಲಿ ಇನಿ ಎಂಚ 100 ರೂಪಾಯಿ ದಾಡಿ 1,000 ರೂಪಾಯಿ ದಾಡಿ 5,000 ರೂಪಾಯಿ ಆವೊಂದುಂಟು ಯಾನೆ ಮುಲ್ಪದ ತಹಶೀಲ್ದಾರ್ ಪ್ರತಿನಿಧಿ ಗಮನಕ್ಕೆ ಇದು ಭಾರಿ ಶಿಸ್ತುದ ಭಾರಿ ಭ್ರಷ್ಟಾಚಾರ ರಹಿತ ಅಧಿಕಾರಿಯಿಂದ ಅಂಡ ನಿಗಲವರ ಪೋಪನೆ ಹಿಡಿದು ತಾಲೂಕು ಆಫೀಸ್ ಉಲೇವರ ಪೊಕ್ಕದ ಬಲೆ ಅಡಿಪಂದದಲ್ಲಿ ಒಂದು ರಟ್ಟಿ ತಿಂಗೋಲಾದಿ ಅಡಿಪಂದದಲ್ಲಿ ರಟ್ಟಿ ತಿಂಗೋಲಾದಿ ಬಲೆ ಬರ್ತದ ಅಂಜಿ ಐನು ಮುಟ್ಟುದನ್ನೇ ಹೇಳ್ತಾರೆ ವಸಂತ ಮಂಗೇರಾಣಿ ಕಟ್ಟದ ಕೊರತೆ ಮುಕ್ಕ ದೇವರ ತಲೆ ನೆತ್ತಿದ್ದೇನೆ ಟಾಯ್ಲೆಟ್ ಪೋಯರೆ ಸಾಧ್ಯ ಇಜ್ಜಿ ಆಯೆ ಮೂಕು ಬರ್ತದೆ ಕೈಗೆ ದುಡ್ಡು ತಂದು ಕಿಸೆಡ್ತಿದ್ದೆ ಈ ತಾಲೂಕು ಆಫೀಸ್ ಎದುರುಡುತ್ತಲೇ ಖಜಾವದ ರಾಶಿಲುಂಟು ವೃತ್ತಿ ಸ್ವಾಮಿ ಕಂಪನಂಚಿದವರಿ ಅಧಿಕಾರಿ ತಹಶೀಲ್ದಾರ್ ಸ್ವಾಮಿ ದುಡ್ಡು ಮಲ್ಬರ ಸಲದ ಮಾತ್ರ ಬೆಳ್ತಂಗಡಿಗೆ ಬೈದನತ್ತು ಬೆಳ್ತಂಗಡಿದ ಜನಕ್ಕನ್ನ ರಕ್ಷಣೆಗೋಸ್ಕರ ಈ ಜನಕ್ಕೆಲ್ಲ ಸಮಸ್ಯೆಗೆ ಪರಿಹಾರ ಇಟ್ಟು ಬೈದಿದೆ ಈ ರೀತಿಯ ವರ್ತನೆಗೆ ಜೂನ್ 4 ಬುಕ್ಕ ಇತಿಶ್ರೀ ಪಾಡ್ನ ಕೆಲಸನ ಈ ಕ್ಷೇತ್ರದ ಶಾಸಕಿಯಾದ ಅನೀಶ್ ಪೂಂಜೆ ನಾನು ಈತೆ ಬಂದ್ರೆಪ್ಪನು ನನ್ನದು ಮಿತ್ತು ಈ ರೀತಿ ವಿನಾಕಾರಣ ಕಾರ್ಯಕರ್ತರ ಮಿತ್ತು ಕೇಸ್ ಪಾಡ್ನ ಖಂಡಿತವಾದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಬುಡ್ಪುಜೇರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಕೋಡಿಪುನ ಕೆಲಸ ಮಲ್ಪೊಚ್ಚಿ ಕೋಡೆ ಚಂದ್ರಣ್ಣ ಪಂತರು ಮುಡ್ಚೇರಿನ ಅಣ್ಣ ಆನೆ ಬ್ಯಾರಲ್ ಡಿಜೆಯಲ್ಲಿ ಕೆಜೆಯಲ್ಲಿ ಎಂತ ಮಧ್ಯರ 500 ಬೆಳ್ತಂಗಟ್ಟು ಸ್ಯಾಂಪಲ್ ಹಿಂದೂ ತಲುಪಾಗ ಅನ್ಕೊಂಡು ಭಾಷ ನನ್ನಡ್ ತುಂಬುಗು ಸುಬ್ಬಾಪುರ ಮಂಡ್ರೆ ವೃತ್ತಿ ಸಾನಿಕಂಬರೆ ಬಿಜೆಪಿದ ಕಾರ್ಯಕರ್ತರ ಮಿತಿ ಈ ರೀತಿಯ ಸಾಹಸನ ಮಲ್ಪರ ಪೋಯರ್ ನಂಡ ಬೆಳ್ತಂಗಡಿದ ಭಾರತೀಯ ಜನತಾ ಪಾರ್ಟಿ ಆನೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಅಂತ ಬ್ಯಾರ್ಲು ಮಲ್ತಾರ ಅವೇ ಸ್ಥಿತಿನ ಬೆಳ್ತಂಗಡಿ ನಿರ್ಮಾಣ ಮಲ್ಪನ ಕೆಲಸ ಖಂಡಿತವಾದ ಮಲ್ಪೋದನ್ನ ಈ ಸಂದರ್ಭ ಪನೊಂದು ಜಯನಂದ ಎರಬಂಡಿರಿ ಅಡಿಪುನ ಪುಂಜಿ ಒಂದು ಸಂಭಾವನೆ ಕೊಡ್ತಿದ್ದೀರಿ ಆ ಪುಂಜಿ ಹೋದ ಅಡಿಪು ಪ್ರಾಯಶಃ ಹಿಂಗೆ ಸೈಡ್ ಮಾಡಿದ್ ಕೊಡು ಪ್ರಾಯಶಃ ಇಂಚಿತ್ತಿನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ಖಂಡಿತವಾದ ಈ ಸಂದರ್ಭ ಬಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮಿತ್ತು ನನ್ನ ತುಂಬು ಈ ರೀತಿಯ ದೌರ್ಜನ್ಯ ಮಲ್ತಾರೆ ನಂಡ ಬೆಳ್ತಂಗಡಿ ಮಾತ್ರ ವಿಧಾನಸೌಧ ಮುಟ್ಟ ಹೋರಾಟ ಮಲ್ತಾರೆ ತಯಾರುಲ್ಲ ಬಂದಿನ ಪಾತ್ರವನ್ನು ಬಂದು ಎನ್ನೆರಡು ಪಾತ್ರ ಮುಗಿಸವೆ ನಾಟಕ ಎತ್ತು ಬಂದು ಭಾರತ್ ಮಾತಾ ಕಿ ಕಾಂಗ್ರೆಸ್ ಪರ ವರ್ತನೆ ಮಾಡುವ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ತಹಶೀಲ್ದಾರಿಗೆ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ತಹಶೀಲ್ದಾರಿಗೆ ಧಿಕ್ಕಾರ ಕಾಂಗ್ರೆಸ್ ಧಿಕ್ಕಾರ ಹರೀಶ್ ಪೂಜಾರಿಗೆ ಭಾರತ್ ಮಾತಾಕ್ಕೆ ಪ್ರತಾಪ್ ಸಿಂಗ್ ನಾಯ್ಕರಿಗೆ ಒಂದೇ
ಕಿ, ಭಾರತೀಯ ಜನತಾ ಪಾರ್ಟಿಗೆ. ಇವತ್ತು ಬೆವರನ್ನು ಕೂಡ ಇಳಿಸಿದಂತಹ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸುತ್ತಾ, ಇದು ಕೇವಲ ಆರಂಭದ ಸಾಂಕೇತಿಕ ಹೋರಾಟ. ಇನ್ನು ಮುಂದಕ್ಕೆ ಬೃಹತ್ ಹೋರಾಟ ಆಗುವುದು. ಅದಕ್ಕೋಸ್ಕರ ಎಲ್ಲ ಮಂಡಳದ ಆಗಮಿಸಿದ ಎಲ್ಲ ಪದಾಧಿಕಾರಿಗಳಿಗೆ ಆತ್ಮೀಯವಾಗಿ ಧನ್ಯವಾದ ಸಮರ್ಪಿಸುತ್ತೇನೆ. ಜೈ ಹಿಂದ್. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.